ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಲಸತು ಶ್ರೀಮದಾನಂದತೀರ್ಥೇಂದ್ರ ಹೃದಂಬರೆ ಯದ್ವಶಚಂದ್ರಿಕಾ ಸ್ವಾಂತ ಸಂತಾಪಂ ಜನಿಕಂತತಿ ಪರಮಾರ್ಥೋ ಭೇದಾಭಾವೋ ವ್ಯಾವಹಾರಿಕ. ಶ್ರೀಗುರುಭ್ಯೋ ನಮಃ. न च परमार्थतः भेदाभावः व्यावहारिकः सो अस्ति इति वाच्यं ಸಹಸದ್ವೈಲಕ್ಷಣ್ಯೇ ಪ್ರಮಾಣಾಭಾವಾತ್. ಏನು ಗೊತ್ತಾಗೋದಿಲ್ಲ ಈ ವಾಕ್ಯ ನೋಡಿದ್ರೆ. ಅದಕ್ಕೆ ಟೀಕಾರಾಯರು ಹೇಳಿರತಕ್ಕಂಥ ಆ ಪದಗಳನ್ನು ನಾವು ಅನ್ವಯ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನೇ ನೋಡೋಣ. ನನ್ನ ವಸ್ತು ಪ್ರತ್ಯಕ್ಷಾಧಿಕಂ ಉಪಜೀವ್ಯಂ. ಏನು ಹೇಳಿದಾಗಾಯಿತು ಅಂದರೆ, ಅವರು ಕೊಟ್ಟಿದ್ದು ನೀಲಂ ನಭಃ ನಭಃ ನ ನೀಲಂ, ಯಾಕೆ ವಿಭುತ್ವ ಅಂದರೆ ಒಂದು ಅನುಮಾನ ಕೊಟ್ಟು ಅದರಿಂದ ಪ್ರತ್ಯಕ್ಷಕ್ಕೆ ಬಾಧ ಹೇಳು ಕಂಡಿದೆ. ಯಾಕೆಂದರೆ ಪ್ರತ್ಯಕ್ಷದಿಂದ ನಮಗೆ ನಭ ಎಂಬುದು ನೀಲ ಅಂತ ನೈಲ್ಯವನ್ನು ಗ್ರಹಣ ಮಾಡ್ತಕ್ಕಂಥದ್ದಾಗಿದೆ. ಅದು ನಾ ನೀಲಂ ನಭ ಅಂತ ಹೇಳಿಬಿಟ್ಟು ಅನುಮಾನ ಎಂಬತಕ್ಕಂಥ ಬಾಧಿಸ್ತಾ ಇದೆ. ಹಾಗಾದರೆ ಪ್ರತ್ಯಕ್ಷದಿಂದ ಅನುಮಾನಕ್ಕೆ ಬಾಧ ಅಂತ ನೀವು ಬಂದರೆ, ನಮ್ಮ ಅನುಮಾನಗಳಿಗೆಲ್ಲ ಪ್ರತ್ಯಕ್ಷ ಬಾಧ ಬರುತ್ತೆ ಅಂತ ನೀವು ಹೇಳಿದರೆ, ಆದರೆ ಲೋಕದಲ್ಲಿ ಇರತಕ್ಕಂಥದ್ದು ಏನಿದೆ ಅದು ಅನುಮಾನದಿಂದನೇ ಬಾಧ. ಹಾಗೆಯೇ ಚಂದ್ರ ಪ್ರಾದೇಶತ್ವಾದಗಳೇನಿದೆ ಅದು ಪುರಾಣ ಪ್ರಕಾರವಾಗಿ 18,000 ಯೋಜನೆ ಇದೆ ಅಂತ ಅದು ಹೇಳ್ತಾ ಇದೆ. ಹಾಗಾದ್ರೆ ಆಗಮ ವಿರುದ್ಧ ಅಲ್ವಾ? ಪ್ರತ್ಯಕ್ಷ ಏನು ಮಾಡುತ್ತೆ? ಒಂದು ಪ್ರಾದೇಶ ಮಾತ್ರ ಅಂತ ಹೇಳುತ್ತೆ. ಆಗಮದಿಂದ ಅದನ್ನು ಬಾಧ ಕಂಡಿದೆ. ಹಾಗಾದ್ರೆ ಅನುಮಾನ ಮತ್ತು ಆಗಮಗಳಿಂದಲೇ ಪ್ರತ್ಯಕ್ಷಕ್ಕೆ ಬಾಧ ಕಂಡಿರುವಾಗ ಪ್ರತ್ಯಕ್ಷದಿಂದಲೇ ಅನುಮಾನಕ್ಕೆ ನೀವು ಬಾಧ ಹೇಳಬೇಕು ಅಂತ ಹೇಗೆ ಹೇಳಿದ್ರಿ ಅಂತ ಪ್ರಶ್ನೆ ಬಂತು. ಅದಕ್ಕೇನು ಉತ್ತರ ಕೊಟ್ಟರು ಅವರು ಅಂದರೆ, ಅಲ್ಲಿ ಅಂಥ ಸಂದರ್ಭಗಳಲ್ಲಿಯೂ ಕೂಡ ಬಲಿಷ್ಠವಾದಕ್ಕಂಥ ಅಂದರೆ ಪರೀಕ್ಷೆ ಮಾಡಿ ಬಲಿಷ್ಠವಾದಕ್ಕಂಥ ಒಂದು ಪ್ರತ್ಯಕ್ಷದಿಂದಲೇ ಪ್ರತ್ಯಕ್ಷಕ್ಕೆ ಬಾಧ ಹೊತ್ತಾಗ ಅನುಮಾನದಿಂದ ಅಲ್ಲ. ಅದು ಕೇವಲ ಅನುಮಾನದ ಅಲ್ಲ. ಇದು ಪ್ರಬಲ ಆಗೋದು ಹೇಗೆ ಅಂದರೆ, ಒಂದು ಸಾಕ್ಷಿ ಪ್ರತ್ಯಕ್ಷದಿಂದ ಬಂದಿತ್ತು ಅಂತ ಪ್ರಬಲ ಆಗುತ್ತೆ, ಪರೀಕ್ಷೆ ಮಾಡಿತ್ತು ಅಂದರೆ ಪ್ರಬಲ ಆಗುತ್ತೆ, ಅನುಮಾನದ ಸನ್ಮಾದ ಇತ್ತು ಅಂದರೆ ಪ್ರಬಲವಾಗುತ್ತೆ. ಈ ಆಗಮದಿಂದ ಬಾಧ ಹೇಳೋದು, ಅದಕ್ಕೆ ಬಲವತ್ ಪ್ರತ್ಯಕ್ಷ ಬೇಡ, ಆಗಮನೇ ಬಲವತ್ತಾಗಿದೆ. ಆಗಮದಿಂದಲೂ ಹೇಳ್ಬೋದು. ಈ ಪ್ರಾದೇಶಿಕ ಚಂದ್ರ ಅದು ಆಗಮದಲ್ಲಿ ಚಂದ್ರ ದೊಡ್ಡದಾಗಿದ್ದಾನೆ ಅಂತ ಹೇಳಿರೋದ್ರಿಂದ ಅದಕ್ಕೇನು ಮತ್ತೆ ಬಲವತ್ ಪ್ರತ್ಯಕ್ಷ ಬೇಡ. ಬಲವತ್ ಪ್ರತ್ಯಕ್ಷ ಏನು ಬೇಡ. ಯಾಕೆಂದರೆ ಪುರಾಣ ಎಂಬುದು 18,000 ಹೇಳ್ತಾ ಇರುವಾಗ ಇದು ತಪ್ಪು ಅಂತ ಆಯ್ತಲ್ಲ ಈ ಒಂದು ಪ್ರತ್ಯಕ್ಷ. ಹಾಗೇನು ಅರ್ಥ ಹೇಳ್ಬೇಕು ನಾವು? ದೂರಸ್ಥತ್ವಾದಿ ದೋಷ ಇದ್ದಿದ್ದರಿಂದ ನಮ್ಗೆ ಇಷ್ಟು ಕಾಣಿಸ್ತದೆ ಅಷ್ಟು ಹೊರತಾಗೋಷ್ಟು 18,000 ಅಂತ ಹೇಳ್ಬೇಕು. ಅಂತೂ ಆಗಮದಿಂದಲೂ ಬಲಿಷ್ಠವಾದ ಪ್ರತ್ಯಕ್ಷದಿಂದಲೂ ಬಾಧ ಬಂತಲ್ಲ ಅಲ್ವಾ? ಅಂದರೆ ನಮ್ಮದು ಪ್ರತ್ಯಕ್ಷ ಅಲ್ಲದೆ ಇದ್ದರೂ ಕೂಡ ಯೋಗಿ ಪ್ರತ್ಯಕ್ಷ, ಯೋಗಿಗಳು ಏನಿರ್ತಾರಂಥವ್ರು, ಅವರ ದೊಡ್ಡವರು ಇರ್ತಾರಲ್ಲ, ಅವರ ಪ್ರತ್ಯಕ್ಷಕ್ಕೆ ವೇದ ಆಗಮಗಳ ಬೆಂಬಲ ಇದೆ, ಅದರಿಂದ ಬಲಿಷ್ಠ ಇದ್ದರು. ಅದರಿಂದ ನಮ್ಮ ಪ್ರತ್ಯಕ್ಷಕ್ಕೆ ಬಾಧ ಬರುತ್ತೆ. ಅದಾದ ಮೇಲೆ ಇನ್ನೇನು ಹೇಳಬೇಕಿನ್ನ, ನಭಃ ನೀಲ ಅಂತ ಹೇಳಬೇಕು. ನಮಗೆ ಅವ್ಯಾಕೃತಾಕಾಶದ ಜ್ಞಾನ ಬರೋದು ನಮಗೆ ಸಾಕ್ಷಿಯಿಂದ ಬರೋದು. ಅವ್ಯಾಕೃತಾಕಾಶದ ಜ್ಞಾನ, ಅಜ್ಞಾನ, ಜ್ಞಾನದ ಪ್ರಾಮಾಣ್ಯ ಇದೆಲ್ಲವೂ, ಆಮೇಲೆ ಅವ್ಯಾಕೃತಾಕಾಶ ಇದೆಲ್ಲವೂ ಕೂಡ ನಮಗೆ ಜ್ಞಾನ ಬರೋದು ಯಾವುದರಿಂದ? ಸಾಕ್ಷಿ ಪ್ರತ್ಯಕ್ಷದಿಂದ ಬರೋದು. ಸಾಕ್ಷಿ ಪ್ರತ್ಯಕ್ಷದಿಂದ ನಮಗೆ ಅವ್ಯಾಕೃತಾಕಾಶ ಜ್ಞಾನ ಬರುವಾಗ ಹೇಗೆ ಬರುತ್ತೆ ನಮಗೆ ಅಂದರೆ, ಇದು ನೀಲವಲ್ಲ ಅಂತ ಬಂದ್ಬಿಡುತ್ತೆ ನಮಗೆ. ಸಾಕ್ಷಿ ಸುಳ್ಳು ಹೇಳಲ್ಲ ಯಾವತ್ತೂ ಕೂಡ. ಸಾಕ್ಷಿ ಎಂಬತಕ್ಕಂಥದ್ದು ಅವ್ಯಾಕೃತಾಕಾಶ ಏನಿದ್ದಲ್ಲ ಅದು ನೀಲಿ ಬಣ್ಣ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟ ಇದೆ. ಸಾಕ್ಷಿಯಿಂದ ಜ್ಞಾನ ಬರುವಾಗ ನಮಗೆ ಏನಾಗುತ್ತೆ? ನೀಲಿ ಎಂಬತಕ್ಕಂಥ ಬಣ್ಣ ಇಲ್ಲದೇ ಇದ್ದದ್ದೇ ಅವ್ಯಾಕೃತಾಕಾಶ ಅಂತ ಜ್ಞಾನ ಬರುತ್ತೆ. ಹಾಗಾದರೆ ಸಾಕ್ಷಿ ಅಂದರೆ ಆಯಿತು ಪ್ರಬಲವಾದಕ್ಕಂಥ ಸಾಕ್ಷಿ ಏನಿದೆ ಅದರಿಂದಾಗಿ ಈ ನಭಃ ನೀಲಂ ಎಂಬತಕ್ಕಂಥ ಒಂದು ಪ್ರತ್ಯಕ್ಷಕ್ಕೆ ನಾವು ಬಾಧ ಹೇಳಬೇಕಾಗುತ್ತೆ. ಸಾಕ್ಷಿ ನೀಲತ್ವ ಯಾಕೆ ಗ್ರಹಿಸಲ್ಲ? ಯಾಕೆ? ಸಾಕ್ಷಿ ಅವ್ಯಾಕೃತಾಕಾಶಕ್ಕೆ ಯಾವ ಬಣ್ಣ ಗಿಣ್ಣ ಯಾವುದಿಲ್ಲ ಅಲ್ವಾ? ವಸ್ತುತಃ ಅದು ಒಂದೇನೇ, ಅದಕ್ಕೆ ಅವಯವಗಳು ಇಲ್ಲ. ಇದೆಲ್ಲ ನಮ್ಮ ಶಾಸ್ತ್ರದಿಂದ ಗೊತ್ತಾಗಿದೆ. ಹಾಗೆ ಸಾಕ್ಷಿಯಿಂದ ನಮಗೆ ಅವ್ಯಾಕೃತಾಕಾಶ ಜ್ಞಾನ ಬರುವಾಗ
ನೀಲಿ ಇಲ್ಲ ಅಂತ ಜ್ಞಾನ ಬಂದ್ಬಿಡುತ್ತೆ ನಮಗೆ. ಹಾಗೆ ಆ ಪ್ರಬಲವಾದ ಸಾಕ್ಷಿ ಎಂಬತಕ್ಕಂಥದ್ದು ಆಕಾಶಕ್ಕೆ ನೀಲಿ ಇಲ್ಲ, ನೀಲಿ ಬಣ್ಣ ಇಲ್ಲ ಎಂಬತಕ್ಕಂಥ ಒಂದು ಸಾಕ್ಷಿಯಿಂದ ಅದು ಪ್ರಬಲವಾಯಿತು. ಅದರಿಂದ ಇದಕ್ಕೆ ಬಾಧ ಹೇಳ್ಬೋದು ಅಂತ. ಸಾಕ್ಷಿ ಅಂದರೆ ಅನುಭವ ಅಂದರೆ ಒಂದೇ, ಸಾಕ್ಷಿ ಅಂದರೆ ಒಂದೇ. ಆಗಮದಿಂದ ಸಾಕ್ಷಿ ಅಂತ ಹೇಳ್ಬೋದು. ಆಗಮದಿಂದ ಏನು ಬೇಡ, ದೊಡ್ಡವ್ರು ಹೇಳಿದ ಸಾಕು ನಮಗೆ. ಅಂದರೆ ನಾವು ಅವ್ಯಾಕೃತ ಆಕಾಶ ಅನ್ಕೋ ನಮಗೆ ಸಾಕ್ಷಿಯಿಂದ ಬರುತ್ತಾನೆ. ಅವ್ಯಾಕೃತ ಆಕಾಶ ಜ್ಞಾನ ಶಾಸ್ತ್ರಗಳಲ್ಲಿ ಏನದು ಬಂದಿದೆ, ಅದು ಯಾವ ಬಣ್ಣಾದಿಗಳು ಇಲ್ಲ, ಅದು ಏಕ ಒಂದೇ. ಇದರಲ್ಲಿ ಅದು ಅವಯವಗಳಿದೆ, ಅದ್ರಲ್ಲಿ ಯಾವ ಅವಯವೂ ಇಲ್ಲ. ದೊಡ್ಡವರ ಉಪದೇಶದಿಂದಲೋ ಅಥವಾ ಶಾಸ್ತ್ರಗಳಿಂದಲೋ ಬರುತ್ತೆ ನಮಗೆ. ಅದು ಬರುವಾಗ ನಮ್ಗೆ ಯಾವ ರೀತಿ ಬರುತ್ತೆ ಅಂತ ಅವ್ಯಾಕೃತ ಆಕಾಶ ಅವತ್ತುಕೊಂಡು ಬಣ್ಣ ಇಲ್ಲ ಅಂತೆ ಬರುತ್ತೆ. ಹಾಗೆ ಈ ಒಂದು ಪ್ರತ್ಯಕ್ಷದ ಭಾವ ಎಚ್ಚೆತ್ಕೊಂಡಿರುವಾಗ ನೀಲಂ ನಭಃ ಅಂತ ಜ್ಞಾನ ಬಂತು ಅಂತ ಹೇಳಿದ್ರೆ ಅದು ದುರ್ಬಲ ಆಗಿಬಿಡ್ತದೆ. ಅಥವಾ ನಭಃ ನ ನೀಲಂ, ಯಾಕೆ ವಿಭುತ್ವಾದೆಂಬ ಅನುಮಾನದಿಂದ ಸಾಕೃತವಾದಕ್ಕಂಥ ಸಾಕ್ಷಿಯಿಂದ ಅದು ಬಲಿಷ್ಠ ಆಯ್ತು, ಅದನ್ನ ಬಾಧ ಹೇಳ್ಬೋದು. ಅಂದರೆ ಇದು ಭೂತಾಕಾಶ ಅಲ್ಲ, ನೀಲಿ ಕಾಣೋದು. ಭೂತಾಕಾಶ ನೀಲಿ ಕಾಣೋದು ನಮಗೆ, ಅವ್ಯಾಕೃತ ಆಕಾಶ ಎಲ್ಲಿ ಕಾಣಿಸುತ್ತೆ? ಮತ್ತು ಸಾಕ್ಷಿ ಗ್ರಹಿಸೋದು ಅವ್ಯಾಕೃತ ಆಕಾಶ. ಶಾಸ್ತ್ರಗಳು ಹೇಳಿದಳಪ್ಪ, ಶ್ರೀಮದಾಚಾರ್ಯ ಸಮರ್ಥನೆ ಮಾಡಿದ್ದಾರಲ್ಲ, ಅವ್ಯಾಕೃತ ಭೂತಾಕಾಶ ಒಂದೇ ಅಲ್ಲ ಇರೋದು, ಅವ್ಯಾಕೃತ ಆಕಾಶವೂ ಕೂಡ ಇದೆ. ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ, ಅದರ ಬಣ್ಣ ಯಾವುದೂ ಇಲ್ಲ. ನಮಗೆ ಕಾಣೋದಲ್ಲ ಭೂತಾಕಾಶ, ನಾವು ಇರೋ ಜಾಗ ಬಿಟ್ಟು ಬೇರೆ ಇರೋದಲ್ಲ ಭೂತಾಕಾಶವೇ. ಅಂದರೆ ರಾತ್ರಿ ನೋಡಿದಾಗ ನೀಲಿ ಕಾಣಲ್ಲ, ಅದರಿಂದ ಅವಾಗ ಗೊತ್ತಾಗುತ್ತೆ ನೀಲಿ ಇಲ್ಲ. ಹಾಂ, ಯಾವಾಗಲೂ ನೀಲಿಯಲ್ಲಿ ಇರಲ್ಲ. ಅಂತೂ ಇಷ್ಟು ಹೇಳಿದರು. ಅದಾದ ಮೇಲೆ ಪ್ರತ್ಯಕ್ಷಾದಿಕಂ ಉಪಜೀವ್ಯಂ ತಥಾಪಿ ನ ಉಕ್ತ ಅನುಮಾನ ಜಾತಸ್ಯ ಅಪ್ರಾಮಾಣ್ಯಂ. ಅದೇ ತಾನೆ ನಾವು ಹೇಳಕ್ಕಂಥ ಅನುಮಾನಗಳಿಗೆ ಅಪ್ರಾಮಾಣ್ಯ ಇಲ್ಲ. ಯಾಕೆ? ಎರಡೂ ಕೂಡ ಭಿನ್ನ ವಿಷಯ, ವಿರೋಧ ಇಲ್ಲ. ಯಾವುದ್ಯಾವುದು ಉಪಜೀವ್ಯ ಅಂತ ನೀವು ಹೇಳ್ತಾ ಇದ್ದೀರಿ ಪ್ರತ್ಯಕ್ಷ, ಅದು. ಆಮೇಲೆ ಯಾವುದು ಅನುಮಾನಗಳು ನಾವು ಹೇಳಿದ್ದೇವೆ ವಿಶ್ವಮಿಥ್ಯಾತ್ವ ಹೇಳತಕ್ಕಂಥದ್ದು, ಎರಡೂ ಕೂಡ ವಿಷಯಗಳು ಭಿನ್ನ ಭಿನ್ನ. ಯಾವತ್ತು ವಿರೋಧ? ಯಾವಾಗ ಎರಡೂ ಒಂದೇ ವಿಷಯ ಹೇಳಿದಾಗ, ವಿರುದ್ಧ ವಿಷಯ ಹೇಳಿದಾಗ ಮಾತ್ರ ವಿರೋಧ ಬರುತ್ತೆ. ನಾವು ಅನುಮಾನಗಳಿಂದ ಹೇಳಿದ್ದೇವೆ ಪ್ರಪಂಚಕ್ಕೆ ಪಾರಮಾರ್ಥಿಕ ಸತ್ಯ ಎಂಬುದು ಇಲ್ಲ ಅಂತ ನಾವು ಹೇಳ್ತಾ ಇರೋದು ಅಲ್ವ. ಇದು ನಿಷೇಧ ಮಾಡಿದ್ಯಾವುದು ಅಂತ ಹೇಳಿದ್ರೆ ವ್ಯಾವಹಾರಿಕ ಸತ್ಯ. ಹಾಗೆ ಪ್ರತ್ಯಕ್ಷ ತಿಳಿಸೋದೇ ವ್ಯಾವಹಾರಿಕ ಸತ್ಯ. ಅನುಮಾನದ ಹೇಳತಕ್ಕಂಥ ಪಾರಮಾರ್ಥಿಕ ಸತ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ಸತ್ಯ ನಾವು ಒಪ್ಪಿದ್ದೇವೆ, ಮತ್ತು ವಿರೋಧವೇ ಇಲ್ವಲ್ಲ. ವಿಷಯ ಭಿನ್ನ. ತಥಾಪಿ ನಾವು ಉಕ್ತ ಅನುಮಾನ ಜಾತಸ್ಯ ಅಪ್ರಾಮಾಣ್ಯಂ ಭಿನ್ನ ವಿಷಯಕ್ಕೆ ವಿರೋಧಾಭಾವ. ಎರಡು ಬೇರೆ ಬೇರೆ. ಈಗ ಘಟ ಎಂಬ ಪರಮಾತ್ಮನಲ್ಲಿ ಗುಣ ಇದೆ ಅಂತ ಹೇಳಿದ್ರೆ ಗುಣ ಇಲ್ಲ ಅಂದರೆ ವಿರೋಧನೇ. ಅದೇ ಪರಮಾತ್ಮನಲ್ಲಿ ಗುಣ ಇದೆ, ಪರಮಾತ್ಮ ಗುಣ ಇಲ್ಲ ಅಂದರೆ ಏನು ಹೇಳಬೇಕು ನಾವು? ವಿರೋಧ ಇಲ್ಲ ಇದು. ಯಾಕೆಂದರೆ ಪರಮಾತ್ಮ ಗುಣ ಇರೋದು ಯಾವುದಿದೆ ಅದೆಲ್ಲ ಸಚ್ಚಿದಾನಂದ ರೂಪಗಳು, ಅವನ ಸ್ವರೂಪಭೂತವಾದದ್ದು. ನಾವು ಗುಣ ಇಲ್ಲ ಅಂದಿದ್ದು ಯಾವುದಂದರೆ ಸತ್ವಾದಿ ಗುಣ ಇಲ್ಲ ಅಂತ ಹೇಳಿದ್ದು, ಮತ್ತು ವಿರೋಧ ಎಲ್ಲಿದೆ ಈಗ? ಆದ್ದರಿಂದ ಭೇದ ಪ್ರಪಂಚಸ್ಯ ಹಿ ಪಾರಮಾರ್ಥಿಕಂ ಸತ್ವಂ ಆತ್ಮಾಭಿ ನಾಂಗೀಕ್ರಿಯತೆ. ಭೇದ ಪ್ರಪಂಚ ಇದಲ್ಲ, ಅಂದರೆ ಪ್ರಪಂಚದಲ್ಲಿರತಕ್ಕಂಥ ಭಿನ್ನ ಭಿನ್ನವಾದ ವಸ್ತುಗಳಿರತಕ್ಕಂಥ ಪ್ರಪಂಚ, ಅದು ಭೇದ ಪ್ರಪಂಚ. ಆದರೆ ಪಾರಮಾರ್ಥಿಕ ಸತ್ವವನ್ನು ಮಾತ್ರ ನಾವು ಒಪ್ಪಲ್ಲ ಅಷ್ಟೇ. ವ್ಯಾವಹಾರಿಕಂತೂ ಅಂಗೀಕರಿಯದೇ ಇವ. ಆದ್ದರಿಂದ ಪ್ರತ್ಯಕ್ಷ ಎಂಬತಕ್ಕಂಥ ಅದು ಹೇಳೋದು ವ್ಯಾವಹಾರಿಕ ಸತ್ತ ಅನ್ನ. ನಾವು ಅನುಮಾನದ ಸಾಧನೆ ಮಾಡ್ತೇವೆ, ಅದು ಮಿಥ್ಯಾತ್ವ ಅಂತ ಹೇಳಿದ್ರೆ ಪಾರಮಾರ್ಥಿಕ ಸತ್ಯ ಇಲ್ಲ ಜಗತ್ತಿಗೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಜಗತ್ತಿಗೆ ಅಂದರೆ ಬರೀ ಜಗತ್ತಲ್ಲ, ಪಾರಮಾರ್ಥಿಕ ಪ್ರಪಂಚಕ್ಕೆ ಮತ್ತು ಭೇದಕ್ಕೂ, ಭೇದ ಪ್ರಪಂಚಕ್ಕೂ. ತತ್ರ ಉಕ್ತ ಅನುಮಾನ ಜಾತಂ, ಮತ್ತು ಹೇಳಕ್ಕಂಥ ಅನುಮಾನಗಳೆಲ್ಲವೂ ಕೂಡ ಭೇದ ಪ್ರಪಂಚದ ವ್ಯಾವಹಾರಿಕಂ ಸತ್ತಾಂ ಅನುಪಮೃದ್ಯ. ಅಂದ್ರೇನು? ಒಪ್ಪಿಕೊಂಡು ವ್ಯಾವಹಾರಿಕ ಅನುಪಮೃದ್ಯ. ಉಪಮೃದ್ಯ ಅಂದರೆ ತಿರಸ್ಕಾರ ಮಾಡಿ ಅಂತ ಅರ್ಥ. ಅನುಪಮೃದ್ಯ ಅಂತೇನೋ ಅದನ್ನು ಒಪ್ಪಿಕೊಂಡು ಪಾರಮಾರ್ಥಿಕ ಸತ್ತಾನಯ ಪ್ರತಿಷೇಧ ಪರಂ ಪ್ರತ್ಯಕ್ಷಾದಿಕಂತೂ ವ್ಯಾವಹಾರಿಕಂ ಸತ್ತಾಂ ಗೋಚರೀತಿ ಇತಿ. ಆದ್ದರಿಂದ ವಿರೋಧವೇ ಇಲ್ಲ, ಎಲ್ಲ ಭಿನ್ನ ಭಿನ್ನ ವಿಷಯ ಆಯಿತು. ಮತ್ತು ಅಪರದೀತ್ವ ಅನುಮಾನವನ್ನು ಕೇಳಿ ಸುಮ್ಮನೆ ಇದ್ದಿರಲ್ಲ ಅಂದರೆ ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಬೇರೆ. ಅಪರದೀತ್ವಾದ್ಯನುಮಾನಂ ಪ್ರತ್ಯಕ್ಷಂಚ, ಎರಡೂ ಕೂಡ ಅನುಮಾನ ಮತ್ತು ಪ್ರತ್ಯಕ್ಷ. ಅಪರದೀತ್ವ ಅನುಮಾನ ಅಂದರೆ ಪೃಥಿವೇ ನಾ ಪೃಥಿವೇ ಅಥವಾ ಗಂಧವದ್ರವಿ ವಿಶೇಷ ನಾ ಪೃಥಿವೇ. ಯಾಕೆ? ಭೂತತ್ವಾತ್ ಅಂದರೆ ಬಾಹ್ಯೇಂದ್ರಿಯ ವ್ಯಾಖ್ಯ ಗುಣವತ್ವಾತ್ ಜಲವತ್ ಅಂತ ನಾವು ಅನುಮಾನ ಮಾಡಿದ್ದು ಅಲ್ಲಿ. ಮತ್ತು ಅನುಮಾನ ಪ್ರತ್ಯಕ್ಷಂಚ. ಯಾವುದು ಪ್ರತ್ಯಕ್ಷ ಹೇಳಿದ್ದವರು? ತ್ವಾಚ ಪ್ರತ್ಯಕ್ಷ ಹೇಳಿದ್ರೆ ಅದು. ಅದೆರಡೂ ಕೂಡ ಅಪರಮಾರ್ಥ ವಿಷಯ ಮಿತಿ.
ಅದೆರಡು ಅಪರಮಾರ್ಥ ವಿಷಯ. ಅಲ್ಲಿ ಯುಕ್ತ ತತ್ರ ಬಾಧ್ಯ ಬಾಧಕ ಭಾವ ಇರ್ಬೋದು. ಎರಡು ವ್ಯಾವಹಾರಿಕ ಸತ್ಯನೇ ನಾವು ಹೇಳಿದ್ದಾರೆ, ಎರಡು ಮಿಥ್ಯಾನೇ ಹೇಳ್ತಾ ಇರೋದು ನಾವು. ಅಂದರೆ ವ್ಯಾವಹಾರಿಕ ಸತ್ತ ಇತ್ತು ಅಂತ ಹೇಳಿದ್ರೆ ವ್ಯಾವಹಾರಿಕ ಸತ್ಯ ಇಲ್ಲ ಅಂತ ಹೇಳ್ತಾ ಇದ್ವಿ, ಅಲ್ಲಿ ವಿರೋಧ ಏನಿಲ್ಲ. ಇತ್ಯಭಿಪ್ರಾಯೇಣ ಆಶಂಕೆ ಪ್ರತಿಷೇಧತೆ ನ ಚ ಇತಿ ನ ಚ ಪರಮಾರ್ಥತಃ ಭೇದಾಭಾವಃ ವ್ಯಾವಹಾರಿಕಾಸು ಅಸ್ತಿ. ಪರಮಾರ್ಥತಃ ಭೇದ ಇಲ್ಲ ಅಂತ ನಾವು ಹೇಳ್ತಾ ಇರೋದು ಅನುಮಾನಗಳಿಂದ ಅಲ್ವಾ. ನಾವು ಹೇಳಬೇಕಂತ ಅನುಮಾನಗಳಿಂದ ಹೇಳ್ತಾ ಇರೋದೇನು? ಪ್ರಪಂಚಕ್ಕೆ ಮತ್ತು ಭೇದಕ್ಕೆ ಏನಿಲ್ಲ, ಪಾರಮಾರ್ಥಿಕವಾಗತಕ್ಕಂಥ ಭೇದ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಆದರೆ ವ್ಯಾವಹಾರಿಕ ಸಹ ಭೇದ ಅಂತ ಅರ್ಥ. ವ್ಯಾವಹಾರಿಕ ಭೇದವು ಇರ್ಬೋದೇನು ತೊಂದರೆ ಇಲ್ಲ, ಗುರು ಬೇರೆ ಶಿಷ್ಯ ಬೇರೆ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಸದ್ವೈಲಕ್ಷಣೆ ಪ್ರಮಾಣಾಭಾವ ಕೇಳಿದ್ದೇನೆ, ಉತ್ತರ ಹೇಳಿದ್ದೇನೆ ಅವರು. ಈಗ ವ್ಯಾವಹಾರಿಕ ಭೇದ ಇದೆ ಅಂತ ಹೇಳಬೇಕು ಅಲ್ವಾ. ವ್ಯಾವಹಾರಿಕ ಭೇದ ಎಂಬತಕ್ಕಂಥದ್ದೇ ಇಲ್ಲ ಅಂತ ಹೇಳಬೇಕಲ್ವ ಅವರು. ಹೇಳಿದ್ದೇನೆ ಅವರು ಬದ್ಧಾಚಾರ್ಯರು ಸಸದ್ವೈಲಕ್ಷಣ್ಯ ಪ್ರಮಾಣಾಭಾವ. ಸಸದ್ವೈಲಕ್ಷಣ್ಯ ಅಂದ್ರೆ ಒಂದೇ, ವ್ಯಾವಹಾರಿಕ ಸತ್ತ ಅಂದ್ರೆ ಒಂದೇ. ವ್ಯಾವಹಾರಿಕ ಸತ್ತ ಇದೆ ಎಂಬ ವಿಚಾರದ ಪ್ರಮಾಣ ಇಲ್ಲ. ಸತ್ತ ಅಂದ್ರೆ ಒಂದೇ ಪಾರಮಾರ್ಥಿಕಾನೆ ಅಂತ ಅರ್ಥ ಅದಕ್ಕೆ. ಆಮೇಲೆ ಅದ ಮೇಲೆ ಪ್ರಶ್ನೆ ಏನಂದರೆ ಸಸದ್ವೈಲಕ್ಷಣೆ ಪ್ರಮಾಣಾಭಾವ ಅಂತಂದರೆ ಅಂದರೆ ಏನು? ವ್ಯಾವಹಾರಿಕ ಸತ್ವದ ವಿಚಾರದಲ್ಲಿ, ಅಂದರೆ ವ್ಯಾವಹಾರಿಕ ಸತ್ತು ಇದಲ್ಲ ಎಂಬ ವಿಚಾರದಲ್ಲಿ ಪ್ರಮಾಣ ಎಲ್ಲೂ ಇಲ್ಲ. ವ್ಯಾವಸತ್ತ ಅಂತ ಶಬ್ದ ಹೇಳಿಲ್ಲ. ಅದಕ್ಕೆ ಅವರೇ ಹೇಳಬೇಕು ಅಂದರೆ ಸಸದ್ವೈಲಕ್ಷಣ್ಯ ವಿಚಾರದಲ್ಲಿ ನೀವು ಅರ್ಥಾಪತ್ತಿ ಪ್ರಮಾಣ ಹೇಳಬೇಕು. ಸಸದ್ವಿಲಕ್ಷಣ ಎಂಬ ವಿಚಾರದಲ್ಲಿ ಅರ್ಥಾಪತ್ತಿ ಪ್ರಮಾಣ ಹೇಳಬೇಕು. ಈಗ ವಿಶ್ವ ಮಿಥ್ಯ ದೃಶ್ಯತ್ವ ಶುಕ್ತಿರಥದ ದೃಷ್ಟಾಂತ ಕೊಟ್ಟಿರ್ತೀವಿ. ಶುಕ್ತಿರಥ ಏನಾಗಿದೆ ಅಂದರೆ ಸತ್ ಅಲ್ಲ ಅದು. ಯಾಕೆಂದರೆ ಸತ್ತಾಗಿದ್ದರೆ ಬಾಧ ಇಲ್ಲ, ಇದು ಬಾಧ ಆಗ್ತಾ ಇದೆ. ಪರಬ್ರಹ್ಮ ಸತ್ತು, ಅವನಿಗೆ ಬಾಧ ಇಲ್ಲ ಅಲ್ವಾ. ರಜತಕ್ಕೆ ಬಾಧ ಇದ್ದಂತೆ ಬ್ರಹ್ಮನಿಗೆ ಬಾಧ ಇದೆಯಾ? ಬ್ರಹ್ಮಜ್ಞಾನ ಬಂದಾಗ ಜಗತ್ತಿಗೆ ಬಾಧ ಇದೆ. ಜಗತ್ತಿಗೆ ಬಾಧ ಇದ್ದರೆ ಮಿಥ್ಯ ಅದು. ಅಸಚ್ಚೇತ ನ ಪ್ರದೀಯೇತ. ಅಸತ್ತಾದರೆ ಪ್ರತೀತಿ ಬರಬಾರ್ದಂತ ಸಾಮಾನ್ಯ ಎಲ್ಲರೂ ಅದೇ ಒಪ್ಕೊಂಡಿದ್ದಾರೆ. ಅಸತ್ಯ ಪ್ರತೀತಿ ಇಲ್ಲ ಅಂತ ಒಪ್ಕೊಂಡಿದ್ದಾರೆ. ಅಸತ್ವೇನ ಅಸತ್ಯ ಪ್ರತೀತಿ ಇಲ್ಲ, ಇದು ಸತ್ವೇನ ಕಾಣಿಸ್ತಾ ಇದ್ದಲ್ಲ, ಅದನ್ನೇ ವಿಲಕ್ಷಣ ಶುಕ್ತಿರಥ ಎಂಬುದು. ಅಂದರೆ ಏನು? ಶುಕ್ತಿರಥಂ ನಾಸ್ತಿ ಅಂತ ನಮಗೆ ಜ್ಞಾನ ಬರುವುದು ಬೇಕಾದ್ರೆ. ಅಂದರೆ ಏನು? ಶುಕ್ತಿ ರಜತ ಅಥವಾ ಶಶವಿಷಾಣಂ ನಾಸ್ತಿ ಅಂತ ಜ್ಞಾನ ಬರ್ಬೋದು. ಅಂದರೆ ಯಾವ ರೀತಿ ಇದು? ಶಶವಿಷಾಣಂ ನಾಸ್ತಿ ಅಂದರೆ ಏನು? ಅಸತ್ವೇನ ಪ್ರತೀತಿ ಬರ್ಬೋದು ನಾವು ಹೇಳ್ತಾ ಇರೋದು. ಆದರೆ ಸತ್ವೇನ ಪ್ರತೀತಿ ಇಲ್ಲ. ಆದರೆ ಶುಕ್ತಿರಥ ಎಂಬತಕ್ಕಂಥದ್ದು ಸತ್ತಾಗಿದೆ ಎಂಬುದಾಗಿ ಪ್ರತೀತಿ ಬರ್ತಾ ಇದೆ, ಅದಕ್ಕೆ ಅವನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ, ಅದೇ ಅದು ಅಸದ್ವಿಲಕ್ಷಣ ಅಲ್ವಾ. ಅದಕ್ಕೆ ವ್ಯತ್ಯಾಸ ಬಂತು. ಆದ್ದರಿಂದ ಹಾಗಾದರೆ ಸಚ್ಚೇನ್ ನಭಾದ್ಯೇತ ಅಸಚ್ಚೇನ್ ನ ಪ್ರದೀಯತೆ ಎಂಬತಕ್ಕಂಥ ಒಂದು ಅರ್ಥಾಪತ್ತಿ ಪ್ರಮಾಣದಿಂದ ಸತ್ತಾಗಿದ್ದರೆ ಬಾಧ ಆಗಬಾರ್ದು, ಇದು ಬಾಧ ಆಗ್ತಾ ಇದೆ. ಹಾಗಾದರೆ ಬಾಧ ಅನ್ಯಥಾನುಪಪತ್ಯ. ಅಸಚ್ಚೇನ್ ನ ಪ್ರತೀಯತೆ, ಇದು ಪ್ರತೀತವಾಗ್ತಾ ಇದೆ, ಆದ್ದರಿಂದ ಪ್ರತೀತಿ ಅನ್ಯಥಾ ಅನುಪಪತ್ಯ. ಸಸದ್ವೈಲಕ್ಷಣ ಎಂಬ ವಸ್ತು ಒಪ್ಪಲೇಬೇಕು ಅಂತ ಹೇಳ್ತೀವಿ. ಅಂದರೆ ಅರ್ಥಾಪತ್ತಿಯ ಪ್ರಮಾಣ ಅಂತ ಹೇಳಿದಾಗಾಯಿತು. ಆಗ ನಾವು ಪ್ರಶ್ನೆ ಮಾಡ್ತೀವಿ, ಈಗ ಅರ್ಥಾಪತ್ತಿಗೆ ಏನು ಫಲ? ಅಸತ್ತಾದರೆ ಪ್ರತೀತಿ ಬರೋಲ್ಲ, ಸತ್ತಾದರೆ ಬಾಧ ಆಗೋದಿಲ್ಲ ಎಂಬುದು ಅರ್ಥಾಪತ್ತಿ. ಈ ಅರ್ಥಾಪತ್ತಿಗೆ ಏನು ಫಲ? ಏನು? ಶುಕ್ತಿರಥ ಎಂಬತಕ್ಕಂಥದ್ದು ಸದ್ವಿಲಕ್ಷಣ ಅಸದ್ವಿಲಕ್ಷಣ ಎಂಬುದಾನೆ ಬರೋದು. ಹಾಗಾದರೆ ಸದ್ವಿಲಕ್ಷಣತ್ವ ಅಸದ್ವಿಲಕ್ಷಣತ್ವ ಎಂಬುದೇ ಫಲ. ಅರ್ಥಾಪತ್ತಿ ಪ್ರಮಾಣಕ್ಕೆ ಫಲ ಏನಪ್ಪ ಅಂದಿದೆ. ಪ್ರತ್ಯಕ್ಷ ಪ್ರಮಾಣಕ್ಕೆ ಏನು ಫಲ ಅಂತ ಹೇಳಿದ್ರೆ ಪ್ರತ್ಯಕ್ಷದಿಂದ ಜ್ಞಾತವಾಗಿರತಕ್ಕಂಥ ಘಟದಿಂದ ಅರ್ಥಕ್ರಿಯಾಕಾರಿಯಾಗಿರೋದೇ ಫಲ ಅಲ್ವಾ. ಹಾಗೆ ಇಲ್ಲೂ ಕೂಡ ಏನಾಗಿರಬೇಕು? ಸದ್ವಿಲಕ್ಷಣತ್ವ ಅಸದ್ವಿಲಕ್ಷಣತ್ವ ಎಂಬುದು ಅರ್ಥಾಪತ್ತಿಯ ಪ್ರಮಾಣಕ್ಕೆ ಫಲ ಅಂತ ಹೇಳಬೇಕು ನಾವು. ಆದರೆ ಸದ್ವೈಲಕ್ಷಣ್ಯ ಒಪ್ಪರಿ ಪರವಾಗಿಲ್ಲ ಅಲ್ವಾ. ನಾವು ಒಪ್ಪಿದೇವಲ್ಲ, ಈ ಸತ್ತು ಇದಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಅಸದ್ವೈಲಕ್ಷಣ್ಯ ಹೇಳಬೇಕಾಗಿದ್ದರೆ ಅಸತ್ಯ ಖ್ಯಾತಿ ಇಲ್ಲ ಅಂತ ಹೇಳ್ತಾ ಇದ್ದೀಯ, ಅಸತ್ಯ ನಪ್ರದೀತ ಅಂತ ಹೇಳ್ತಾ ಇದ್ದೀನಿ ನೀನು.
ಅಸತ್ತಿಗೆ ವೈಲಕ್ಷಣ್ಯ ಹೇಳಬೇಕಾಗಿದ್ದರೆ ವೈಲಕ್ಷಣ್ಯ ಅಂದರೆ ವ್ಯಾವೃತ್ತಿ, ವ್ಯಾವೃತ್ತಿ ಅಂದರೆ ಭೇದ, ಭೇದ ಜ್ಞಾನಗಳು ಅಸತ್ಯ ಪ್ರತಿಯೋಗಿ ಜ್ಞಾನ ಬೇಕೇ ಬೇಕಲ್ಲ. ಅದು ಕೇವಲ ಅಸತ್ತಂತ ಬರೋದೇ ಇಲ್ಲ, ಯಾವುದಾದ್ರೂ ಅಸತ್ಯ. ವಿಶೇಷ ಸಹಿತವಾಗಿ ಬರಬೇಕು. ಶುಕ್ತಿರದಾಧಿಕಂ ಅಸತ್ತು ಅಂತ ಬರಬೇಕು ಅಲ್ವಾ? ಬರೀ ಅಸತ್ತಿನ ಜ್ಞಾನ ಬರಲ್ಲ. ಹಾಗೆ ವಿಶಿಷ್ಟವಾಗಿ ಬರಬೇಕು ಅಲ್ವಾ? ಯಾವುದು ಅಸತ್ತಾದ ಶಶವಿಷಾಣುವು ತೋರಲ್ಲ ಅಂತ ಹೇಳಬೇಕಾಗಿದ್ದರೆ, ಶಶವಿಷಾಣು ತೋರಲ್ಲ ಅಂತ ಹೇಳಬೇಕಾಗಿದ್ದರೆ ಶಶವಿಷಾಣ ಜ್ಞಾನ ಬೇಕು ಅಲ್ವಾ? ಅದು ಬರೀ ಶಶವಿಷಾಣ ಇಲ್ಲ, ಅಲ್ಲಿ ಅಸತ್ ಬೇರೆ ವಿಶೇಷಣ ಇದೆ. ಅಂದರೆ ಅಸದ್ ವಿಶಿಷ್ಟವಾದಕ್ಕಂಥ ಶಶವಿಷಾಣ ಜ್ಞಾನ ಇದು. ದಂಡಿ ಎಂಬ ಜ್ಞಾನ ಬರಬೇಕಾಗಿದೆ, ಮತ್ತು ದಂಡ ಜ್ಞಾನ ಬರುವಂತೆ ಇಲ್ಲಿ ಅಸತ್ತಿನ ಜ್ಞಾನ ಬೇಕೇ ಬೇಕು. ಯಾವ ರೀತಿ ಹೋದರೂ ಕೂಡ ಅಸತ್ತಿನ ಜ್ಞಾನ ಬೇಕೇ ಬೇಕು, ಅದಿಲ್ಲ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಡ್ತಾರೆ. ಅಸತ್ತಿಗೆ ಖ್ಯಾತಿ ಇಲ್ಲ ಅಂತ ಹೇಳ್ತಾ ಇದ್ದಿ. ಖ್ಯಾತಿ ಅಂದರೆ ಜ್ಞಾನ. ಅಯೋಗಾತೀತಿ ವದತಃ ಅಲ್ವಾ? ಅಸತಃ ಖ್ಯಾತಿ ಅಯೋಗಾತಿ. ಅಸತ್ಯ ಖ್ಯಾತಿ ಇಲ್ಲ ಅಂದರೆ ಅಸತ್ತಿನ ಜ್ಞಾನ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ. ಹಾಗಾದರೆ ಅಸತಃ ಖ್ಯಾತಿ ಅಭೂನವ ನವ, ಅಸತ್ತಿನ ಜ್ಞಾನ ಬಂತೋ ಇಲ್ವೋ ಅಂತ ಕೇಳ್ತೀವಿ. ಆಗ ಯದಿ ನಾಭೂತ್, ಅಸತ್ತಿನ ಜ್ಞಾನವೇ ಬಂದಿಲ್ಲ ಅಂತಾದರೆ ಅಸತ್ ವೈಲಕ್ಷಣ್ಯ ಜ್ಞಾನ ಬರುವುದಿಲ್ಲ. ವೈಲಕ್ಷಣ್ಯ ಜ್ಞಾನ ಪ್ರತಿ ಅಸತ್ಯ ಜ್ಞಾನ ಕಾಲ ಅಲ್ವಾ? ಇನ್ನು ಯದ್ಯಭೂತ ತಥಾಪಿ, ಅಸತ್ಯ ಖ್ಯಾತಿ ಇದೆ ಅಂದರೆ ಅಸತ್ಯನ ಪ್ರತೀಯತ ಅಂತ ಹೇಳಿದೆ ಅಲ್ವಾ? ಅಸತ್ತಾದ ಪ್ರತೀತಿ ಬರೋಲ್ಲ ಅಂದೆ. ಈಗ ಅಸತ್ತಿಗೆ ಪ್ರತೀತಿ ಹೋಗ್ತಾ ಇದ್ದೆ, ಮತ್ತು ಇದಕ್ಕೆ ಅದು ನೀವು ಒಪ್ಪುಡಿ ಅರ್ಥಾಪತ್ತಿ, ಅದರ ವಿರೋಧ ನಿಮ್ಗೆ ಬರುತ್ತೆ. ಮತ್ತು ಅಸತಃ ವೈಲಕ್ಷಣ್ಯಂ ತ ಪ್ರತೀತಿಮಿನ ಜಾಯತೆ. ಅಸತ್ತಿನ ವೈಲಕ್ಷಣ್ಯ ಬರಬೇಕಾಗಿದ್ದೆ, ಅಸತ್ತಿನ ಜ್ಞಾನವಿಲ್ಲದೆ ವೈಲಕ್ಷಣ್ಯ ಜ್ಞಾನ ಬರಲ್ಲ. ವೈಲಕ್ಷಣ್ಯ ಅಂದರೆ ಭೇದ, ಭೇದ ಅನ್ಯೋನ್ಯ ಅಭಾವ, ಅಭಾವ ಜ್ಞಾನಪತಿ ಜ್ಞಾನ ಕಾರಣ. ನಚ ಶುಕ್ತೇ ರಜತತ್ವಂ ಸಸದ್ವಿಲಕ್ಷಣಂ. ಇನ್ನೊಂದು ದೋಷ ಏನಂದರೆ, ಶುಕ್ತೇ ರಜತತ್ವಂ ಸಸದ್ವಿಲಕ್ಷಣಂ ನ. ಅಂದರೆ ಏನು ಹೇಳಬೇಕು ಇದಕ್ಕೆ ಅಂದರೆ, ಈಗ ನಮಗೆ ಶುಕ್ತಿಯಲ್ಲಿ ರಜತತ್ವ ಎಂಬತಕ್ಕಂಥದ್ದು ಸಸದ್ ವಿಲಕ್ಷಣ ಎಂಬುದು ಅಲ್ಲ ಅಂತ ಹೇಳ್ಬಿಟ್ರು. ನಮ್ಗೆ ಅರ್ಥ ಆಗಲಿಲ್ಲ. ಮತ್ತು ಶುಕ್ತೇ ರಜತತ್ವಂ ಸಸದ್ವಿಲಕ್ಷಣಂ. ಆಮೇಲೆ ಮುಂದೆ ಏನು? ಯಾಕೆ ಅಸದೇವ ರಜತಂ ಪ್ರತ್ಯಪಾತಿತ್ಯನುಭವಾತ್. ಇಲ್ಲಿ ಎರಡು ರೀತಿ ಹೇಳಿದ್ದಾರೆ ಅವರು. ಒಂದು ಶುಕ್ತೇಹೇ ಅಂತ ಹೇಳಿದರು, ಇನ್ನೊಂದು ರಜತಸ್ಯ ಅಂತಂದರು. ನೋಡು, ಮೊದಲು ಮೂಲದಲ್ಲಿ ಬಂದಾಗ ಶುಕ್ತ್ಯಾದೇಹೇ ರಜತತ್ವಾದಿ ಪ್ರತೀತೇರಪಿ ಬಲವತ್ ಪ್ರತ್ಯಕ್ಷ ವಿರುದ್ಧ ಅಂತ ಹೇಳಿದರು ಅವರು. ಇಲ್ಲಿ ಹೇಳುವಾಗ ಏನು ಹೇಳ್ತಾ ಇದ್ದಾರೆ? ಶುಕ್ತೇಹೇ ರಜತತ್ವಂ ನಚ ಶುಕ್ತೇಹೇ ರಜತತ್ವಂ ಸಸದ್ವಿಲಕ್ಷಣಂ. ಶುಕ್ತಿಯಲ್ಲಿ ಏನು ತೋರ್ತಾ ಇದೆ ರಜತತ್ವ, ಅದು ಸಸದ್ವಿಲಕ್ಷಣ ಅಲ್ಲ ಅಂತ ಹೇಳ್ಬೇಕು. ಅವ್ರು ಹೇಳೋದೇನು? ಶುಕ್ತಿಯಲ್ಲಿ ತೋರ್ತಕ್ಕಂಥ ರಜತತ್ವ ಎಂಬತಕ್ಕಂಥದ್ದು ಸಸದ್ ವಿಲಕ್ಷಣ ಅಂದರು. ಯಾಕೆ? ಸತ್ತಾದರೆ ಪ್ರತೀತಿ ಬರಬಾರ್ದು, ಇದು ಪ್ರತೀತಿ ಬರ್ತಾ ಇದೆ. ಆ ಸತ್ತಾದರೆ ಬಾಧ ಆಗಬಾರ್ದು, ಇದು ಬಾಧಿತವಾಗ್ತಾ ಇದೆ. ಅಸತ್ತ ಪ್ರತೀತಿ ಬರ್ತಾ ಇದೆ, ಮತ್ತು ಸದ್ವಿಲಕ್ಷಣ ಆಯಿತಲ್ಲ ಅಂತ ಅವ್ರು ಹೇಳಿದ್ದು. ಎಲ್ಲರಿಗೂ ಕೂಡ ಇದಂ ರಜತಂ ಅಂತೇಳಿ ಶುಕ್ತಿಯನ್ನು ನೋಡಿ ಬಂದಿರತಕ್ಕಂಥ ಜ್ಞಾನ ಇದಲ್ಲ, ಅದನ್ನು ಪರೀಕ್ಷೆ ಮಾಡಿದಾಗ ಅವನಿಗೇನಾಗುತ್ತೆ ಅಂತ ಹೇಳಿದ್ರೆ, ಹತ್ತಿರ ನೋಡ್ತಾನೆ, ಹೊಳಬಳ ಹೊಳಿತಾ ಇರುತ್ತೆ, ಬೆಳ್ಳಿನ ತೋಳಿಕ್ಕೆ ಹೋಗ್ತಾನೆ. ಇಷ್ಟರವರೆಗೂ ಅದು ಸತ್ಯ. ಅದು ಆಮೇಲೆ ಅದನ್ನು ದಾಹನ, ಕುಟ್ಟಣ ಇದೆಲ್ಲ ಮಾಡಿದಾಗ ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾಗ್ಬಿಡುತ್ತೆ. ಆಗೇನು ಜ್ಞಾನ ಬರ್ತವನಿಗೆ? ಅಸದೇವ ರಜತಂ ಪ್ರತ್ಯಭಾತ್ ಶುಕ್ತವು. ಶುಕ್ತಿಯಲ್ಲಿ ಅಸತ್ತಾದ ರಜತವೇ ತೋರ್ತು ಅಂತ ಜ್ಞಾನ ಬರ್ತಾ ಇದೆ.
ರಜತ ಎಂಬತಕ್ಕಂಥದ್ದು ಅಸತ್ತು ಅಂತ ಬರ್ತಾ ಇರುವ ಅಸತ್ ವಿಲಕ್ಷಣ ಆಗೋದು ಹೇಗೆ ಅಂತ ನಾವು ಅದಕ್ಕೆ ಅವರೇ ಹೇಳಿದ ಅವರು ಇನ್ನೊಂದು ರೀತಿ ಹೇಳ್ತಾರೆ. ಅವರು ಇದೊಂದು ಪ್ರತೀತಿ ಭದ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಚ್ಚೆ ನ ಬಾಧ್ಯತ ಅಸಚ್ಚೆ ನ ಪ್ರದೀಯತ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ತಾರ್ಕಿಕರು ಕೂಡ ಇದೇ ನಿಯಮನೇ ಹೊಡ್ಕೊತಾರೆ. ಅದು ಅಸತ್ತಿಗೆ ಪ್ರತೀತಿ ಇಲ್ಲ ಅಷ್ಟೇ ಅವ್ರು ಹೇಳೋರು. ನಾವು ಮಧ್ವಾಚಾರ್ಯಗೆ ಈಗ ಕೇವಲ ಅದ್ವೈತಿಗಳು ಮಾತ್ರವಲ್ಲ, ಯಾರ್ಯಾರು ಅಸತ್ತಿಗೆ ಪ್ರತೀತಿ ಇಲ್ಲ ಅಂಥೇಳಿ ವಿಜ್ಞಾನವಾದಿಗಳು, ಬೌದ್ಧರು, ಆಮೇಲೆ ಇನ್ನಾರು ತಾರ್ಕಿಕರು ಎಲ್ಲರಿಗೂ ಉತ್ತರ ಕೊಡಬೇಕೀಗ. ಅವರು ಎಲ್ಲರಿಗೂ ಉತ್ತರ ಕೊಡಬೇಕಾದ್ರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅವರು ಅಂತ ಹೇಳಿದ್ರೆ, ನೋಡಪ್ಪ ಅಸತ್ತಿಗೆ ಪ್ರತೀತಿ ಇದೆಯಲ್ಲ ಅದು ಹೇಳಿ ಮೊದಲು. ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ಹೇಳಬೇಕಾಗಿದ್ದರೆ ಅಥವಾ ಅಲ್ಲ ಅಂತ ಹೇಳಬೇಕಾಗಿದ್ದರೆ ಮೊದಲು ಅಸತ್ತಿಗೆ ಖ್ಯಾತಿ ಇರಲೇಬೇಕು. ಇಲ್ಲದೆ ಇದ್ದಕ್ಕಿದ್ದಾಗ ನಾವು ಇದು ನಿಷೇಧ ಮಾಡ್ತೇವೆ, ಅಪ್ರಸಕ್ತ ನಿಷೇಧ ಅಲ್ವಾ. ಎಲ್ಲ ದೋಷ ಅವರಿಗಿದೆ. ಈ ದೋಷ ಅವರಿಗೆ ಅನಿವಾರ್ಯ ಆಗೋಯಿತು. ಅದಕ್ಕೆ ಅವರೇ ಹೇಳ್ತಾರೆ ಅಂದರೆ, ಅಸದೇವ ರಜತಂ ಪ್ರತ್ಯಭಾತ್ ಅಂತ ಬಾಧಕ ಜ್ಞಾನ ಬಂತಲ್ಲ, ಅದು ಅಸತ್ಯ ಎಂಬುದಕ್ಕಂಥದ್ದಲ್ಲಿ ವಿಷಯ ಅಲ್ಲ, ಸತ್ವಾಭಾವ ಎಂಬುದು ವಿಷಯ. ರಜತದಲ್ಲಿ ಸತ್ವ ಇಲ್ಲ ಅಂತ ಅಷ್ಟೇ ಅರ್ಥ. ರಜತದಲ್ಲಿ ಸತ್ವ ಇಲ್ಲ ಅಂತ ಅರ್ಥ, ಇನ್ನೇನಲ್ಲ. ಅಸತ್ತಿಲ್ಲ, ಸದ್ವಿಲಕ್ಷಣ. ಅಸದೇವ ರಜತಂ ಪ್ರತ್ಯಭಾತ್ ಅಂತ ಹೇಳ್ತಾ ಇದೆ. ಅಸದೇವ ರಜತಂ ಪ್ರತ್ಯಭಾತ್ ಅಂದರೆ ಏನು? ರಜತವು ಅಸತ್ತಾಗಿದೆ ಅಂತ ಅರ್ಥ. ಅದು ನೀವು ಅರ್ಥ ಮಾಡಿದ್ದು, ನಾವು ಹಂಗೆ ಮಾಡೋದಿಲ್ಲ. ಯಾಕೆಂದರೆ ಅಸತ್ತಾದಕ್ಕೆ ಪ್ರತೀತಿ ಇಲ್ಲ ಎಂಬುದು ಭದ್ರವಾಗಿ ಎಲ್ಲ ಒಪ್ಪಿದ್ದಾರೆ. ಅದನ್ನು ಕೂಡಿಸ್ಬೇಕು ನಾವು. ಅಸದೇವ ರಜತಂ ಪ್ರತ್ಯಭಾತ್ ಅಂದರೆ ಅಸತ್ತಿಗೆ ಪ್ರತೀತಿ ಬಂತೀಗ, ಅಸತ್ತಿಗೆ ಪ್ರತೀತಿ ಇಲ್ಲ. ಅದಕ್ಕೇನು ಮಾಡಬೇಕಲ್ಲ? ಹಾಗಾದರೆ ಈ ಬಾಧಕ ಜ್ಞಾನ ಬರ್ತಾ ಇದೆ ನಮಗೂ. ಅಲ್ಲಿ ಇದಕ್ಕೇನು ಮಾಡಬೇಕು ಅದಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಅಸತ್ತು ಅಂದರೆ ಸತ್ವ ಇಲ್ಲ ಅಂತ ಅಷ್ಟೇ ಅರ್ಥ. ಹಾಗಾದರೆ ಸತ್ವವಿಲ್ಲದ ರಜತವು ತೋರಿತು ಅಂತ ಅಷ್ಟೇ ಅರ್ಥ ಅದಕ್ಕೆ ಅಲ್ವಾ. ಈಗ ಅಸತ್ತಿನ ಖ್ಯಾತಿ ಬೇಕಾಗಿಲ್ಲ. ಈಗ ಏನು ಅಸತ್ ಖ್ಯಾತಿ ಇಲ್ಲೇ ಇಲ್ವಲ್ಲ. ಅವ್ರು ಹೇಳಿದ್ದೇನು, ಬಾಧಕ ಜ್ಞಾನ ಬಂದಿದ್ದೆ ಹಾಗೆ ಅಸದೇವ ರಜತಂ ಪ್ರತ್ಯಭಾತ್ ಅಂದರು. ಇದಕ್ಕೆ ನಾವು ಗತಿ ತೋರಿಸ್ಬೇಕೀಗ. ಅಸತ್ ಅಂದರೆ ಏನು? ಅದು ಅಭಾವ ವಿಷಯ. ಅಂದರೆ ಏನು? ಯಾವ ರಜತ ತೋರ್ತಾ ಇದೆ, ಶುಕ್ತಿಯಲ್ಲಿ ರಜತ ತೋರ್ತಾ ಇದೆ, ಅದು ಸತ್ವವಿಲ್ಲದ ರಜತ. ಅಸತ್ ಅಂತ ಹೇಳಲ್ಲ ನಾವು, ಸತ್ವವನ್ನು ಹೊಂದಿರದ ರಜತ ಅಂತ ಹೇಳ್ತೀವಿ. ಅದು ಸರಿಯೇ, ಸತ್ವ ಇಲ್ಲಿದಂತೆ. ಅದು ರಜತ ಸತ್ತು ಅಂತ ಒಪ್ಕೊಂಡಂಗೆ ಆಗುತ್ತೆ. ರಜತ ಸತ್ವವಿಲ್ಲದ ಅಂತ ಹೇಳ್ತಾ ಇಲ್ಲ, ಅವಾಗ ಇಲ್ಲಿ ಸತ್ವ ಇಲ್ಲ, ಬಟ್ ರಜತ ಸತ್ಯ ಅಂತ ಒಪ್ಕೊಂಡಾಗ ಪರಮಾತ್ಮನ ಬಿಟ್ಟು ಪರಬ್ರಹ್ಮನ್ ಬಿಟ್ಟು ಇನ್ನೊಂದು ಪದಾರ್ಥನೂ ಸತ್ಯ ಅಂತ ಒಪ್ಕೊಂಡಾಗ ಅಲ್ಲಪ್ಪ. ಪ್ರವೃತ್ತಿ ಮಾಡಿಗೆ ಸತ್ಯತ್ವ ಬೇಕಲ್ಲಪ್ಪ. ಅದೆಲ್ಲ ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಾರಲ್ಲ, ಅದೂ ಇಲ್ಲ ಅಂತಂದು ಹೇಳಿ. ವ್ಯಾವಹಾರಿಕ ಸತ್ಯ ಇಲ್ಲ ಅಂತ. ವ್ಯಾವಹಾರಿಕ ಸತ್ಯನೇ ಅದೆಲ್ಲ ವ್ಯಾವಹಾರಿಕ ಸತ್ಯನೇ. ಪರಬ್ರಹ್ಮನ ಬಿಟ್ಟು ಎಲ್ಲ ಪ್ರಪಂಚದ ಎಲ್ಲವೂ ಕೂಡ ವ್ಯಾವಹಾರಿಕ ಸತ್ಯ ಅಷ್ಟೇ. ಅಂದರೆ ಏನು? ಅಸದ್ ವೈಲಕ್ಷಣ್ಯ ಜ್ಞಾನ ಬರಬೇಕಾಗಿದ್ದರೆ ಅಸದ್ ವೈಲಕ್ಷಣ್ಯ ಜ್ಞಾನ ನೀನು ಶುಕ್ತಿರತ್ತಲ್ಲ ಬರುತ್ತೆ ಅಂತ ಹೇಳಿದ್ರೆ ಅಸತ್ತಿನ ಜ್ಞಾನ ಬೇಕೇ ಬೇಕು. ಮತ್ತು ಅಸತ್ತಿನ ಜ್ಞಾನ ಉಕ್ತಿಯಲ್ಲೇ ಹೇಳೋದು. ಒಪ್ಪಲ್ಲ ಅಂತ ಹೇಳಿಬಿಟ್ರೆ ಅಸತ್ಯಕ್ಕೆ ಖ್ಯಾತಿ ಒಪ್ಪಲ್ಲ ಅಂತ ಹೇಳಿದ್ರೆ, ಖ್ಯಾತಿ ಅಂದರೆ ಜ್ಞಾನ, ಅಸತ್ತಿನ ಜ್ಞಾನವೇ ಬರಲ್ಲ ಅಂತ ಹೇಳಿಬಿಟ್ರೆ, ಹಾಗೆ ಅಸತ್ತಿನಿಂದ ವೈಲಕ್ಷಣ್ಯ ಇದು ಅಂತ ಹೆಂಗೆ ಹೇಳ್ತೀವಿ ಶುಕ್ತಿರಥವನ್ನು ಅಲ್ವಾ. ಯಾಕೆ ದಂಡಿ ದೇವದತ್ತ ಎಂಬ ಜ್ಞಾನದಲ್ಲಿಯೂ ಕೂಡ ದಂಡ ವಿಶಿಷ್ಟವಾದ ದೇವದತ್ತ ಅಂತ ಹೇಳುವಾಗ ವಿಶಿಷ್ಟ ಜ್ಞಾನ ಎಂಬತಕ್ಕಂಥದ್ದರಲ್ಲಿ ವಿಶೇಷ ಜ್ಞಾನ ಬಂದರೆ ವಿಶಿಷ್ಟ ಜ್ಞಾನ ಬರೋದು. ದಂಡಜ್ಞಾನವಿಲ್ಲದೆ ದಂಡಿ ದೇವದತ್ತ ಜ್ಞಾನ ಬರಲ್ಲ. ಹಾಗೆ ಅಸದ್ವಿಶಿಷ್ಟವಾದದ್ದು ಇದು ವೈಲಕ್ಷಣ್ಯ, ಅಸದ್ವಿಶಿಷ್ಟವಾದ ವೈಲಕ್ಷಣ್ಯ. ಹಾಗಾದ್ರೆ ಅಸತ್ತಿನ ಜ್ಞಾನ ಬೇಕೇ ಬೇಕಲ್ಲ. ಆದರೆ ಅಸತ್ಯ ಖ್ಯಾತಿ ಇಲ್ಲ ಅಂಥೇಳಿ ತಪ್ಪಾಯಿತು. ಇನ್ನು ಅಸತ್ಯ ಖ್ಯಾತಿ ಇದೆ ಅಂತ ಒಪ್ಪಿಬಿಡ್ತೀವಿ ಅಂತ ಹೇಳಿದ್ರೆ ಅಸತ್ಯನ ಪ್ರತಿಯೇತ ಅನ್ನತಕ್ಕಂಥ ನಿಮ್ಮ ವಾಕ್ಯ ಇದೆಲ್ಲ ಆ ಅರ್ಥಾಪತ್ತಿ ವಿರೋಧ ಬರುತ್ತೆ ಅಂತೇಳಿ ಅಲ್ವಾ. ಇಂದ್ರಿಯ ದೋಷದಿಂದ ರಜತ ಪ್ರತೀತಿ ಬರ್ತಾ ಇದೆ ಅಂತ ಎಷ್ಟು ಸುಲಭವಾಗಿರೋ ಉಪಾಯ ಇರುವಾಗ ಅಸತ್ಯೇನ್ ನಪ್ರತೀಯೇತ ಅಂತ ಇಟ್ಕೊಂಡಿದೆ. ಇಂದ್ರಿಯ ದೋಷ ಒಪ್ಪದೆ ಇಂದ್ರಿಯ ಯಾವಾಗಲೂ ಸರಿನೇ ಹೇಳುತ್ತೆ ಅನ್ನೋದು ಅಲ್ಲ. ಇಲ್ಲಿ ಸರಿ, ಇಲ್ಲೇನು ಅನುಮಾನದಲ್ಲಿ ಶುಕ್ತಿರಥ ನಾವು ತೊಗೊಂಡ್ವಿ. ಶಶಿವಿಷಾಂತರಾಗುವಾಗ
ಈಗ ವೈಲಕ್ಷಣ್ಯ ಹೇಳಬೇಕಾದ್ರೆ ಎರಡು ಕೂಡ ವಸ್ತು ಇರಲೇಬೇಕಲ್ವ. ವೈಲಕ್ಷಣ್ಯ ಹೇಳಬೇಕಾದ್ರೆ ಸತ್ ಅಂತ ಯಾರು ಪರಬ್ರಹ್ಮ, ಅವನಿಂದ ವಿಲಕ್ಷಣವಾಗಿದೆ ಜಗತ್ತು ಅಲ್ವಾ. ಅಸತ್ಯ ಯಾವುದು ಶಶವಿಷಾಣ ಅಲ್ವಾ. ಶಶಾಂತ ವೈಲಕ್ಷಣ್ಯ ಅಂದರೆ ಜಗತ್ತಿಗೆ ಇದ್ದೇ ಇದೆ, ಶಶವಿಷಾಣ ಅಲ್ವಲ್ಲ. ಹಾಗೆ ಮತ್ತು ಸಸದ್ ವೈಲಕ್ಷಣ್ಯ ಬಂತು ಹೇಳಲೇಬೇಕು ಅವರು ಅಲ್ವಾ. ಶಶವಿಷಾಣ ಅಸತ್ ಅಂದರೂ ಕೂಡ ಪ್ರತೀತಿ ಇದ್ದೇ ಇರುತ್ತೆ. ಏನು ಪ್ರತೀತಿ ಇದೆ ಶಶವಿಷಾಣ ಅಂತ? ಅದು ನಾವು ಹೇಳ್ತೀವಿ ಅಷ್ಟೇ, ಅವರು ಯಾರು ಒಪ್ಪಿಲ್ವಲ್ಲ ಅದನ್ನು. ಅದೇ ಈಗ ಬಲವಾಗಿ ಕೊಟ್ಟಿದ್ದವರು. ಸತ್ವ ಅಸದೇವ ರಥಂ ಪ್ರತ್ಯಭಾತ್ ಅಂತ ಹೇಳುವಾಗ ಸತ್ವಾಭಾವ ಅಂತ ಯಾಕೆ ಮಾಡಿದ್ರೆ ಅವರ ಅರ್ಥವನ್ನು ಅಂದರೆ ಅಸತ್ತಾದರೆ ಪ್ರತೀತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಸದೇವ ರಜತಂ ಪ್ರತ್ಯಭಾತ್ ಅಂದರೆ ಪ್ರತೀತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ಅನುಭವ. ಅಸತ್ತ ಅದಕ್ಕೆ ಪ್ರತೀತಿ ಇದೆ ಅಂತ ಆಯ್ತು. ಈಗ ಅವರ ಸಿದ್ಧಾಂತ ವಿರುದ್ಧ. ಅದಕ್ಕೆ ನಾವು ಅಸದೇವ ರಜತಂ ಪ್ರತ್ಯಭಾತ್ ಇದ್ದ ಅನುಭವ ನಮಗೂ ಬರ್ತಾ ಇದೆ. ಹೌದು, ಅದು ಅಸದೇವ ಅಂದರೆ ಏನು, ಅಸತ್ತು ಪ್ರತೀತವಾಗ್ತಾ ಇದೆ ಅಂತ ಅರ್ಥ ಅಲ್ಲ. ಇನ್ನೇನು ರಜತದಲ್ಲಿ ಸತ್ವ ಎಂಬುದು ಇಲ್ಲ, ಆದರೆ ಸತ್ವವಿಲ್ಲದ ರಜತವೂ ತೋರ್ತಾ ಇದೆ ಅಂತ ಅರ್ಥ ಅಷ್ಟೇ. ಹೆಂಗೆ ಬಂದು ಕೂಡ ಏನು ಬಾಲಕಜ್ಞಾನಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ ಅಂತ ಅದು ಹೇಳಿದ್ರು. ಶುಕ್ತೇ ರಥ ವಿಲಕ್ಷಣಂ ಅಸದೇ ರಥಪತ್ವೈತ ಅನುಭವಾದ ನ ಚ ಪ್ರತೀತತ್ವಾದ ಅಸತ್ವಾಭಾವ. ಇದು ಪ್ರತೀತವಾಗ್ತಾ ಇದಲ್ಲ, ಇದು ಅಸತ್ತಾದ ಪ್ರತೀತ ಆಗಬಾರದು. ಇದು ಪ್ರತೀತ ಆಗ್ತಾ ಇದೆ ಅಂದರೆ ಇದಕ್ಕೇನು ಹೇಳಬೇಕಲ್ಲಿ ಅಸತ್ವಾಭಾವ ಅಂದರೆ ಅಸತ್ವ ಎಂಬುದು ಇಲ್ಲ ಅಂತ ಹೇಳ್ತೀವಿ ನಾವಲ್ಲಿ. ಅಂತ ಹೇಳಿದ್ರೆ ಅಸತಃ ಸತ್ವ ಪ್ರತೀತಿ ಸತಃ ಅಸತ್ವ ಪ್ರತೀತಿ ಇದು ಅನ್ಯಥಾ ಪ್ರತಿಭಾಂತ್ಯತ್ವ. ಹಾಗೆ ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ. ಯಾವುದು ಅಸತ್ತಾಗಿದೆಯೋ ಅದಕ್ಕೆ ಸತ್ವ ಪ್ರತೀತಿ ಬಂದರೆ ಭ್ರಾಂತಿ. ಅಂದರೆ ಯಾವುದು ಅಸತ್ತೋ ಅದಕ್ಕೆ ಸತ್ವ ಪ್ರತೀತಿ ಬಂದರೆ ಪ್ರತೀತಿ ಬಂತು ಅಂತ ಅದೇ ಭ್ರಾಂತಿ. ಅಂದರೆ ಯಾವುದು ಸತ್ತಾಗಿದೋ ಅದು ಅಸತ್ ಪ್ರತೀತಿ ಬಂದು ಅದೇ ಭ್ರಾಂತಿ ಅಂದರೆ ಅಲ್ವಾ. ಇದೆರಡನ್ನೂ ಹೇಳಬೇಕೀಗ ಅವರು. ಬೇರೆ ಅಸತಃ ಪ್ರತೀತಿ ಅಸತ್ವ ಪ್ರತೀತಿ ಒಂದೇ ಹೇಳಿಬಿಟ್ರೆ, ಅಸತಃ ಸತ್ವ ಪ್ರತಿ ಇಷ್ಟೇ ಹೇಳಿಬಿಟ್ರೆ, ಅಸತಃ ಸತ್ವ ಪ್ರತೀತಿ ಅಂತ ಹೇಳಿಬಿಟ್ರೆ ಅದು ಅವರು ಒಪ್ಪಿಬಿಡ್ತಾರೆ. ಸತ್ವೇನ ಪ್ರತೀತಿ ಇಲ್ಲ ಅಂತ, ಅಸತ್ವೇನ ಪ್ರತೀತಿ ಇದ್ದೇ ಇದೆ. ಶಶವಿಷಾಣಂ ನಾಸ್ತಿ ಅಂತ ಬರಬಾರ್ದ. ಅದೇನು ಅಸತ್ವೇನ ಪ್ರತೀತಿ, ಅದು ನಾವು ಒಪ್ಪಿದ್ದೇವೆ, ನಮಗೇನು ತೊಂದರೆ ಇಲ್ಲ. ನಾವು ಹೇಳ್ತಾ ಇದ್ದು ಯಾವುದಾಗಲ್ಲ ಅಂತ ಹೇಳ್ತಾ ಇರೋದು ಸತ್ವೇನ ಪ್ರತೀತಿ ಇಲ್ಲ ಅಂತ. ಅಂದರೆ ಶಶವಿಷಾಣಂ ಅಸ್ತಿ ಎಂಬುದಕ್ಕಂಥ ರೀತಿಯಿಂದ ಬರಬೇಕು. ಎಷ್ಟು ಅದಕ್ಕೆ ಅರ್ಥ ನೋಡಿ, ಟೀಕಾರ ಬರೀತಾರೆ. ಪ್ರತ್ಯಕ್ಷಾದಕಂ ವ್ಯಾವಹಾರಿಕ ಸತ್ತಂ ಆಯಿತು. ಭೇದಾಭಾವ ಸೋ ಅನುಮಾನ ಸಾಧ್ಯ ಇತಿ ಶೇಷ. ಅವರೆಲ್ಲ ಅವರು ಆ ಶೇಷವನ್ನು ಇಟ್ಕೊಳ್ಳಿಲ್ಲ ಅಂದರೆ ಅನ್ಯ ಅರ್ಥ ಆಗೋದಿಲ್ಲ. ಅಲ್ಲಿ ಹೇಳ್ತಾರೆ ನೋಡ್ರಿ, ಎಲ್ಲಿ ನಚ ಪರಮಾರ್ಥದ ಭೇದಾಭಾವ ವ್ಯಾವಹಾರಿಕ ಅಂದರೆ ಯಾವುದಕ್ಕೆ ಭೇದಾಭಾವ ಸೊ ಅನುಮಾನ ಸಾಧ್ಯ ಅಂತ ಇಟ್ಕೋಬೇಕು. ಅಂದರೆ ನಾವು ಹೇಳಿದಕ್ಕಂಥ ಜೀವಾತ್ಮಾನಃ ಪರಮಾತ್ಮಾನಃ ನ ವಿದ್ಯಂತೆ, ಯಾಕೆಂದರೆ ಆತ್ಮತ್ವಾದಿ ಇತ್ಯಾದಿ ಅನುಮಾನಗಳು, ವಿಶ್ವಮಿತ್ಯಾದೃಶ್ಯತ್ವ ಇತ್ಯಾದಿಗಳಲ್ಲೂ ಕೂಡ ಪಾರಮಾರ್ಥಿಕ ಭೇದಾಭಾವವನ್ನು ಅನುಮಾನಗಳಿಂದ ಸಾಧ್ಯ ಮಾಡ್ತಾ ಇರೋದು ನಾವು. ಹಾಗೆ ಅನುಮಾನಕ್ಕೆ ವಿಷಯವಾದದ್ದು ಯಾವುದು? ಪಾರಮಾರ್ಥಿಕ ಸತ್ವಾಭಾವ. ಪ್ರತ್ಯಕ್ಷ ಗ್ರಹಿಸಿದ್ದು ಯಾವುದು? ವ್ಯಾವಹಾರಿಕ ಸತ್ವ ಅಲ್ವಾ. ಮತ್ತು ವಿಷಯ ಭಿನ್ನ ಆಯಿತು. ಸೊ ಅಸ್ಥಿತಿ ವಾಚ್ಯಂ ಇದು ಶೇಷ. ಸಹ ಅದೇ ಸೊ ಅಸ್ಥಿತಿ ಸಹ ಅಂದರೆ ಏನು? ಭೇದ ಅಂತ ಅರ್ಥ. ಅಸ್ಥಿ ಪ್ರತ್ಯಕ್ಷಾದೇಹಿ ವಿಷಯ ಅಲ್ವಾ. ಹಾಗೆ ಯಾವುದು ಪಾರಮಾರ್ಥಿಕ ಭೇದವನ್ನು ನಾವು ಇಲ್ಲ ಅಂತ ಹೇಳ್ತಾ ಇದ್ದು ಹೊರತಾಗಿ, ಸಹ ಅಂದರೆ ಏನು? ವ್ಯಾವಹಾರಿಕವಾದಕ್ಕಂಥ ಭೇದ ಎಂಬತಕ್ಕಂಥದ್ದು ಪ್ರತ್ಯಕ್ಷಾದಿ ವಿಷಯವಾದದ್ದಿದೆ. ಅದು ಇದು ಬೇರೆ ಅದು ಬೇರೆ ಅದು ಭಾರ ಬರೋದಿಲ್ಲ. ಕುತಃ ನ ವಾಚ್ಯಮಿತಿ ಚೇತ್, ಯಾಕೆ ಹೇಳಬಾರ್ದ್ರಿ ಹಾಗೆ ಅಂತ ಹೇಳಿದರೆ, ಪ್ರತ್ಯಕ್ಷಾದಿರಪಿ ಭೇದ ಪ್ರಪಂಚಸ್ಯ ಪರಮಾತ್ಮ ಸತ್ವ ವಿಷಯತ್ವ. ಪ್ರತ್ಯಕ್ಷದಿಂದ ಸಿದ್ಧವಾಗ್ತಾ ಇರತಕ್ಕಂಥ ಈ ಭೇದ ಪ್ರಪಂಚವೂ ಕೂಡ ಪಾರಮಾರ್ಥಿಕ ಸತ್ಯನೇ, ವ್ಯಾವಹಾರಿಕ ಸತ್ಯ ಅಲ್ಲ. ಯಾಕೆ? ವ್ಯಾವಹಾರಿಕ ಸತ್ತಾದ ಒಂದು ವಸ್ತು ಇದೆ ಎಂಬುದು ಪ್ರಮಾಣವೇ ಇಲ್ಲ. ಸಸದ್ವೈಲಕ್ಷಣ್ಯೇ ಪ್ರಮಾಣಾಭಾವ. ತದಿವಿ ಕುತಃ, ಅದ್ಯಾಕಿಲ್ಲ ರೀ ಅಂತ ಹೇಳಿದೆ ಅಂದರೆ ಪರಿಶೇಷ. ಅಂದರೆ ನಾವು ಪ್ರಶ್ನೆಗಳು ಹಾಕ್ಕೊತೀವಿ, ಮೂರೇ ಇರೋದು, ಒಂದು ಅಸತ್ತಾಗಿರಬೇಕು, ಒಂದು ಪಾರಮಾರ್ಥಿಕ ಆಗಿರಬೇಕು, ಒಂದು ಇನ್ನೊಂದು ವಿರುದ್ಧ ಇರುತ್ತೆ. ಹಾಂ, ಮೂರಿದ್ದಲ್ಲ, ಪರಿಶೇಷ ಸತ್ಯ ಅಂತ ಹೇಳಬೇಕು. ನೋಡು ಅವ್ರು ಹೇಳ್ತಾರೆ,
ಇದಿದೆ ತದವಿಕುದಿಜೇತ್ ಪರಿಶೇಷ. ಏನು ಪರಿಶೇಷ ಅಂದರೆ ಭೇದ ಪ್ರಪಂಚಂ ಗೋಚರ್ಯದೋ ಹಿ ಪ್ರತ್ಯಕ್ಷಾದೇಹೇ. ಪ್ರತ್ಯಕ್ಷಾಂಕು ಘಟಪಟಾದಿಗಳು ಭೇದ ಪ್ರಪಂಚವನ್ನು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದೆ. ಅದು ಪರಮಾರ್ಥ ಸತ್ವ ಅಸೌ ವಿಷಯ ಭವೇತ್. ಪರಮಾರ್ಥ ಸನ್ವ ಅಸೌ ವಿಷಯ ಭವೇತ್. ಪಾರಮಾರ್ಥಿಕ ಸತ್ತಾಗಿರಬೇಕು ಒಂದ, ಅಥವಾ ಅಸನ್ವ ಒಂದು ಅಸತ್ತಾಗಿರಬೇಕು, ಅಥವಾ ಸಸದ್ವಿಲಕ್ಷಣ ಅನಿರ್ವಚನೀಯ. ಸಸದ್ವಿಲಕ್ಷಣ ರೂಪವಾದಕ್ಕಂಥ ಅನಿರ್ವಚನೀಯನಾಗಿರಬೇಕು. ಈ ಮೂರು ಬಿಟ್ಟು ಬೇರೆ ಮಾರ್ಗ ಇಲ್ಲ ಎಲ್ಲ. ತತ್ರ ಅನಿರ್ವಚನೀಯ ಅಸತ್ಪಕ್ಷಯೋ ಪ್ರತಿಷೇಧೆ. ಅನಿರ್ವಚನೀಯ ಅಲ್ಲ ಅಂತ ಹೇಳಾಯ್ತು ನಾವು, ಅಸತ್ತಂಕು ಅಲ್ಲೇ ಅಲ್ಲ ಪ್ರತಿಷೇಧ ಮಾಡಿದಾಗ ಉಳಿದಿದ್ದೆಷ್ಟಿನ ಪರಮಾರ್ಥ ಸದ್ವಿಷಯತ್ವಮೇವ ಪರಿಶೇಷಾತ್ ಸೇರ್ಸ್ಯತಿ. ಅದು ಪ್ರತ್ಯಕ್ಷದಿಂದ ಬರತಕ್ಕಂಥದ್ದು ಯಾವುದು? ನಮಗೆ ಅನಿರ್ವಚನೀಯವಾದದ್ದು ಅಲ್ಲ, ಅಸತ್ತು ಅಲ್ಲ. ಮತ್ತು ಇನ್ನು ಉಳಿದಿದ್ದು ಯಾವುದು? ಪಾರಮಾರ್ಥಿಕ ಸತ್ಯನೇ. ಅದು ಪಾರಮಾರ್ಥಿಕ ಸತ್ಯ ಆಗಿದೆ, ಯಾವ ಸತ್ಯ ಎಂಬುದಿಲ್ಲ. ಸದ್ವೈಲಕ್ಷಣ್ಯಂ ನಾಮ ಸತ್ವೇನ ಅಸತ್ವೇನ ರಹಿತತ್ವಂ ದೃಶ್ಯತ್ವಾದಿ ಹೇತುಭಿಃ ವೀದಾದಿ ಪ್ರಪಂಚ ಸದ್ವೈಲಕ್ಷಣ್ಯ ಸಾಧನಾತ್ ಕಥಂ ತತ್ ಪ್ರಮಾಣಾಭಾವ. ಸದ್ವೈಲಕ್ಷಣ್ಯ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಸತ್ವೇನ ರಹಿತತ್ವ, ಅಸತ್ವೇನ ರಹಿತತ್ವ. ಸತ್ವವೂ ಇಲ್ಲ, ಅಸತ್ವವೂ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಜಗತ್ತಿನ ಸಾಧನೆ ಮಾಡ್ತಾ ಇದ್ದೀವಿ ನಾವು. ದೃಶ್ಯತ್ವಾದಿ ಹೇತುಭಿಃ ವೇದಾದಿ ಪ್ರಪಂಚಸ್ಯ ಸದ್ವೈಲಕ್ಷಣ್ಯವನ್ನು ನಾವು ಸಾಧನೆ ಮಾಡ್ತಾ ಇದ್ದೇವೆ. ನಾವು ಮುಂದೆ ಮಾಡ್ತೇವೆ. ಕಥಂ ತತ್ ಪ್ರಮಾಣಾಭಾವ. ಅನುಮಾನವೇ ಪ್ರಮಾಣ. ಹಾಗಾಗಿ ವೇದಾದಿ ಪ್ರಪಂಚ ಏನು ಸಸದ್ವಿಲಕ್ಷಣ ಭಾಗ್ಯತ್ವ ಶುಕ್ತಿರತೆ ಬರ್ತದೆ. ಅದನ್ನು ಹೇಳ್ತೀವಿ ನಾವು. ಇದಿಜೆಯನ್ನ ದೃಷ್ಟಾಂತ ಅಭಾವೇನ ವ್ಯಾಪ್ತ ಸಿದ್ಧೇ. ನಾವೇನೋ ಶುಕ್ತಿರತ ಅಂತ ಹೇಳಿದರೆ ಅಷ್ಟೇ, ದೃಷ್ಟಾಂತ ಕೊಡಿ ಅಂತ ಹೇಳಬೇಕು. ಶುದ್ಧಿರದ ದೃಷ್ಟಾಂತ ಆಗೋದಿಲ್ಲ. ಅಸತ್ತಾದರೆ ಪ್ರತೀತಿ ಬರುವಾಗ ಇದು ಪ್ರತೀತಿ ಬರ್ತಾ ಇದೆ, ಸದ್ವಿಲಕ್ಷಣ ಆಯಿತು ಅಲ್ವಾ. ಆಮೇಲೆ ಅಸತ್ತಾದ ಪ್ರತೀತಿ ಬರಬಾರ್ದು ಅಲ್ವಾ. ಇದು ಪ್ರತೀತಿ ಬರ್ತಾ ಇದೆ, ಅದು ಬಾಧ್ಯ ಆಗ್ತಾ ಇದೆ. ಪ್ರತೀತಿಯೂ ಬರ್ತಾ ಇದೆ, ಬಾಧ್ಯ ಆಗ್ತಾ ಇದೆ, ಸದ್ವಿಲಕ್ಷಣ ಆಯಿತಲ್ಲ ಅಂತ ಹೇಳ್ತೀವಿ ಅಂತ ಹೇಳಬೇಕು. ಆದರೆ ಅತ್ಯಂತ ಅಸತ್ತಾದದ್ದು ಶುಕ್ತಿರಜತ, ಸದ್ವಿಲಕ್ಷಣ ಅಲ್ಲ. ಆ ವಿಚಾರದಲ್ಲಿ ಪ್ರಮಾಣ ಇಲ್ಲ. ದೃಷ್ಟಾಂತ ಅಭಾವೇನ ವ್ಯಾಪ್ತ ಸಿದ್ಧೇ ಶುಕ್ತಿರತೆ ಎಂಬತಕ್ಕಂಥದ್ದು ದೃಷ್ಟಾಂತ ಆಗೋದಿಲ್ಲ. ಅದು ಅತ್ಯಂತ ಅಸತ್ತಿಗೆ ಅದು ದೃಷ್ಟಾಂತ. ಯಾಕೆ ಅಸದೇವ ರಹಿತಂ ಪ್ರತ್ಯಭಾತ ಎಂಬತಕ್ಕಂಥ ಒಂದು ಪ್ರತೀತಿ ಇದಕ್ಕೋಸ್ಕರವಾಗಿ ಸದ್ವಿಲಕ್ಷಣ ಅಲ್ಲ. ವ್ಯಾಪ್ತ ಸಿದ್ಧಿ ಅಂದರೆ ವ್ಯಾಪ್ಯತ್ವ ಸಿದ್ಧಿ. ಶುಕ್ತಿರಹಿತಾದಕ್ಕಂ ದೃಷ್ಟಾಂತ ಹಿದಿಜೇನ್. ದೃಷ್ಟಾಂತ ಇಲ್ಲ ಅಂದರೆ ಹೇಳ್ತೀವಿ. ಶುಕ್ತಿರಹಿತ ದೃಷ್ಟಾಂತ ಅಂತ ಹೇಳ್ತೀವಿ ಅಂದರೆ ಇತಿಜೇನ್ನ ಕುತಃ ಯಾಕಲ್ಲ ಅಂದರೆ ಸಸದ್ವೈಲಕ್ಷಣ್ಯೇ ಶುಕ್ತಿರಹಿತಾದೇಹಿ ಇತಿ ಶೇಷ. ಶುಕ್ತಿರಹಿತಾದೇಹೇ ಸಸದ್ವೈಲಕ್ಷಣ್ಯೇ ಪ್ರಮಾಣ ಭಾವ. ಎರಡು ಅರ್ಥ ಹೇಳಿದರೆ ಈಗ ಒಂದು ಸಸದ್ವೈಲಕ್ಷಣ್ಯದಲ್ಲಿ ಪ್ರಮಾಣ ಇಲ್ಲ ಅಂತ ಹೇಳಿದರು ಅಲ್ವಾ. ಮೊದಲನೇದು ಶುಕ್ತಿರಹಿತಾದಿಗಳು ಸಸದ್ವಿಲಕ್ಷಣ ಎಂಬ ವಿಚಾರದಲ್ಲಿ ಪ್ರಮಾಣ ಇಲ್ಲ ಅಂತ ಹೇಳಿದರು. ಮೊದಲು ಹೇಳಿದ್ದೇನೋ ಅದಷ್ಟೇ, ಅದೃಷ್ಟಾಂತ ಅಷ್ಟೇ. ನನ್ನ ಅರ್ಥಾಪತ್ತಿ ತತ್ರ ಪ್ರಮಾಣ ಯಾವುದು? ತದಾ ಹೇನ ತಾವತ್ ಶುಕ್ತಿರಹಿತಾದಿಕಂ ಅತ್ಯಂತ ಅಸತ್. ಶುಕ್ತಿರಹಿತಾದಿಗಳು ಅತ್ಯಂತ ಅಸತ್ತಲ್ಲ ಅವ್ರು ಹೇಳ್ತಾರೆ. ಅಸತಃ ಖ್ಯಾತ್ಯ ಯೋಗ ಪುನಃ ಅದೇನೆ ಅಸಜ ಖ್ಯಾಯಮಾನತ್ವಾತ್ ಇದೇ ಜ್ಞಾನ ಬರ್ತಾ ಇದೆ. ನಾಪಿ ಪರಮಾರ್ಥ ಸತಿ ಸತಃ ಬಾಧಾಯೋಗ ಅಸಜ ಭಾಗ್ಯಮಾನತ್ವಾತ್ ಅತಃ ಖ್ಯಾತಿ ಬಾಧ ಅನ್ಯಥ ಅನುಪಪತ್ಯ ಸಸದ್ವಿಲಕ್ಷಣಂ ಶುಕ್ತಿರಹಿತಾದಿಕಂ ಚೇನ್ನ ಅತ್ಯಂತ ಅಸತ್ವೇನ ಉಪಪತ್ತೇ. ಆ ಸದೇವ ರಜತಂ ಪ್ರತ್ಯಭಾತ ಅತ್ಯಂತ ಅಸತ್ತಾಗಿದೆ ಅಂತ ಹೇಳಿ ಕೂಡಿಸಿ ಬರ್ತಾರವಾಗ ಇಷ್ಟಲ್ಲೇ ಯಾಕೆ ಹೇಳಬೇಕು? ನೀವು ಮಾಡಿಕೊಂಡಿರತಕ್ಕಂಥ ವ್ಯಾಪ್ತಿ ಏನಿದೆ ಅದು ತಪ್ಪು ವ್ಯಾಪ್ತಿ. ಅದನ್ನು ಕೂಡಿಸ್ಲಿಕ್ಕೆ ಇಷ್ಟು ಗಲಾಟೆ ಮಾಡ್ಕೊತಾ ಇದ್ದೀವಿ ಅಲ್ವಾ. ನಾನು ಅಸದಃ ಖ್ಯಾತ್ಯ ಯೋಗಾತ್ ಖ್ಯಾಯಮಾನಂ ಇದಂ ನ ಅಸದಿತ್ಯುಕ್ತಂ ಇತ್ಯತಃ ಅಸದಃ ಖ್ಯಾತಿ ವಾದಿತಂ ಪೃಚ್ಛತಿ. ಅದು ಹೇಳಿದ್ವಲ್ಲ ನಾವು. ಅಸತಃ ಖ್ಯಾತ್ಯ ಯೋಗಾತ್ ಯಾವುದು ಅಸತ್ತೋ ಅದರ ಜ್ಞಾನ ಬರೋದಿಲ್ಲ.
ಆದರೆ ಇದರ ಜ್ಞಾನ ಬರ್ತಾ ಇದಂ ರಥಮ ಜ್ಞಾನ ಬರ್ತಾ ಇದೆ, ಆದ್ದರಿಂದ ಇದು ಅಸತ್ತಲ್ಲ ಅಂತ ಆಯ್ತಲ್ಲ ಅಲ್ವಾ? ಅಸತ್ ವೈಲಕ್ಷಣ್ಯ ಬಂತಲ್ಲ ಅಂದರೆ ಅದನ್ನು ಉಪಾದನೆ ಮಾಡಲಿಕ್ಕೋಸ್ಕರ ಪ್ರಶ್ನೆ ಹಾಕ್ತಾರೆ. ಅಸತಃ ಇತಿ ವದತಃ, ಅಸತಃ ಖ್ಯಾತಿ ಇಲ್ಲ, ಅಸತ್ತಾದಕ್ಕೆ ಜ್ಞಾನ ಬರೋದಿಲ್ಲ ಅಂತ ಹೇಳಬೇಕಂತ ನಿನ್ನ ಅಭಿಪ್ರಾಯ ಏನು? ಅಸತಃ ಖ್ಯಾತಿ ಪ್ರತಿಷೇಧತಃ ಪರಸ್ಯ, ಅಸತ್ತಿಗೆ ಖ್ಯಾತಿ ಇಲ್ಲ, ಖ್ಯಾತಿ ಅಂದರೆ ಜ್ಞಾನ, ಜ್ಞಾನ ಇಲ್ಲ ಅಂತ ಹೇಳ್ತಕ್ಕಂಥ ನಿನಗೆ ಅಲ್ವಾ, ಖ್ಯಾತ್ಯಭಾವ ಪಕ್ಷಸ್ಯ, ಖ್ಯಾತಿ ಇಲ್ಲ ಎಂಬತಕ್ಕಂಥ ಪಕ್ಷ ಇದೆ, ಅದನ್ನು ಪರೇಣ ಅಂಗೀಕೃತತ್ವ ಅಂತ ಅದು ಒಪ್ಪಿದ್ದರಿಂದ ತಮೇವ ಆದವು ನಿರಾಕರೋತಿ, ಅದನ್ನೇ ಮೊದಲು ತೊಗೊಳ್ತಾರೆ. ಅವ್ರು ಯಾವುದು ಒಪ್ಪಿದ್ದಾರೋ ಅದನ್ನೇ ಮೊದಲು ತೊಗೊಳ್ತಾರೆ. ಏನಂತ? ಯದಿ ನ ಯದಿ ಯದ್ಯತ್ ಯದಿ ಅಸತ್ಪರೇಣ, ಯದಿ ಅಸತ್ ಪರೇಣ ಕದಾಪಿ ನ ಪ್ರತೀತಂ, ಮಾಯಾವಾದಿಯಿಂದ ಯಾವತ್ತೂ ಕೂಡ ಪ್ರತೀತಿವೇ ಆಗೋದಿಲ್ಲ ಅಂತಾದರೆ ತದಾ ತಸ್ಯ ಅಸತ್ಖ್ಯಾತಿ ನಿಷೇಧ ನಿಯುಜ್ಯತೆ, ಅಸತ್ತಿನ ಜ್ಞಾನ ಯಾವತ್ತೂ ಬರಲ್ಲ ಅವನಿಗೆ. ಅಸತ್ ನಿಷೇಧ ಹೆಂಗೆ ಮಾಡ್ತಿ ಇಲ್ಲ ಅಂತ, ಅಪ್ರಸಕ್ತ ನಿಷೇಧ ಬರುತ್ತೆ. ಯಾಕೆಂದರೆ ಅಸತ್ಯ ವಿಶಿಷ್ಟಾಕಲು ಖ್ಯಾತಿ ನಿರಾಕ್ರಿಯತೆ, ಬರೀ ಅಸತ್ತು ನಿರಾಕರಣೆ ಮಾಡ್ತಾರೆ. ಅಸದ್ಯ ವಿಶಿಷ್ಟವಾದದ್ದೇನಿದೆ, ಶಶಿವಿಷಾರವೋ ಅಥವಾ ಶುಕ್ತಿರಥವೋ ಹೇಳಬೇಕು ಅಲ್ವಾ? ಆಗ ಅಸದ್ ವೈಲಕ್ಷಣ್ಯ ಜ್ಞಾನ ಬರಬೇಕಾಗಿದ್ದರೆ ಶುಕ್ತಿರಥ ಜ್ಞಾನ ಬರಬೇಕು, ಶುಕ್ತಿರಥ ಜ್ಞಾನ ಬರಬೇಕಾಗಿದ್ದರೆ ವೈಲಕ್ಷಣ್ಯ ಜ್ಞಾನ ಬರಬೇಕಾಗಿದ್ದರೆ ಅಸತ್ಯ ಅಲ್ಲಿ ವಿಶೇಷವಾದಕ್ಕಂಥ ಅಸತ್ತಿನ ಜ್ಞಾನ ಬರಲೇಬೇಕು. ಅಸತ್ ವೈಲಕ್ಷಣ್ಯ ಬರೀ ಅಸತ್ತು ನಿರಾಕರಣೆ ಮಾಡಲ್ಲ, ಅಸತ್ತಾದ ಶುಕ್ತಿ ರಜತಾದಿಗಳ ವಿಲಕ್ಷಣ ಅಂತ ಹೇಳಬೇಕು. ಹಾಗಾದ್ರೆ ಬರಬೇಕಾದ್ರೆ ವೈಲಕ್ಷಣ್ಯ ಜ್ಞಾನ ಪ್ರತಿಯೋಗಿ ಜ್ಞಾನ ಕಾರಣ ಆದ್ರಿಂದ ಅಸತ್ತಿನ ಜ್ಞಾನ ಬರದೆ ನಿಮಗೆ ವೈಲಕ್ಷಣ್ಯ ಜ್ಞಾನ ಬರುವುದಿಲ್ಲ. ಯಾಕೆ? ದಂಡಿ ದೇವತೆ ಎಂಬಲ್ಲಿ ಕಂಡಿದೆ. ಅಸತ್ ವಿಶಿಷ್ಟಾಕಲು ಖ್ಯಾತಿ ನಿರಾಕರಿಸಿ, ಅಸತ್ತಿನಿಂದ ವಿಶಿಷ್ಟವಾದ ಜ್ಞಾನವನ್ನು ಒಪ್ಪಲ್ಲ ಅಷ್ಟೇ, ಅಸತ್ತನ್ನು ಒಪ್ಪೋದಿಲ್ಲ ಅಲ್ಲ, ಅಸತ್ತ ಒಪ್ತಾನೆ, ಅಸತ್ ವಿಶಿಷ್ಟವಾದ ಪ್ರಪಂಚವನ್ನು ಒಪ್ಪಲ್ಲ ಅವನು. ಇಲ್ಲೇ ಶುಕ್ತಿರಜತಾದ್ರು ಮಾಯಾವಾದಿಗಳು ಪ್ರಾತಿಭಾಸಕ ಸತ್ಯ ಅಂತ ಹೋಗ್ತಾರೆ, ವ್ಯಾವಹಾರಿಕನೂ ಅಲ್ಲ, ಅದು ಇನ್ನೊಂದು ಪ್ರಾತಿಭಾಸಕ ಅಂತ. ಅದೇ ಪ್ರತಿಭಾಸ ಕಾಲದಲ್ಲಿ ಮಾತ್ರ ಅದು ಗೋಚರ ಅಂತ ಅಷ್ಟೇ, ಜ್ಞಾನ ಬಂದಾಗ ಮಾತ್ರ ಇರುತ್ತೆ, ಆಮೇಲೆ ಇರಲ್ಲ ಅಂತ ಹೇಳೋರು ಅದು ಸುಳ್ಳೇ. ಪ್ರವೃತ್ತಿ ಮಾಡಲಿಕ್ಕೆ ಮಾತ್ರ ಅವ್ರಿಗೆ ಬೇಕಷ್ಟೆ, ಸುಳ್ಳೇ. ಅದು ಬಾಧಕ ಜ್ಞಾನ ಬಂದಿರೋದ್ರಿಂದ ಅದು ಪ್ರಾತಿಭಾಸಕ ಸತ್ಯ ಕಾಣಿಸ್ತು. ಅದು ಆಮೇಲೆ ಹೇಳೋರು ಬಾಧಕ ಜ್ಞಾನ ಬಂದು ಇಲ್ಲ, ಇಲ್ಲಿ ವ್ಯಾವಹಾರಿಕ ಅಂತಲೇ ಹೇಳಿದಾರಲ್ಲ, ಅದಕ್ಕೆ ಅದು ಬೇರೆ. ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ ಇದೇನು ವ್ಯತ್ಯಾಸ ಇಲ್ಲ, ಎರಡೂ ಅಪ್ರಾಮಾಣಿಕವಾದ್ದರಿಂದ ಯಾವುದು ಹೇಳಿದ್ರು ಒಂದೇ. ವ್ಯಾವಹಾರಿಕ ಸತ್ಯದಲ್ಲಿ ಪ್ರಾಮಾಣ್ಯ ಇಲ್ಲ, ಆಮೇಲೆ ಪ್ರಾತಿಭಾ ಸತ್ಯದಲ್ಲಿ ಇಲ್ಲಿ ಇರೋದು ಒಂದೇ, ಪಾರಮಾರ್ಥಿಕ ಒಂದೇ ಇರುವುದು ಅಲ್ವಾ? ಹಾಗೆ ವಿಶೇಷಣ ಅಪ್ರತೀತವು ವಿಶಿಷ್ಟ ಪ್ರತೀತಿ ಅಸ್ತಿ, ದಂಡದ ಪ್ರತೀತಿ ಬರಲಿಲ್ಲ ಅಂದರೆ ವಿಶಿಷ್ಟವಾದಕ್ಕಂಥ ದಂಡಿ ಎಂಬ ಪ್ರತೀತಿ ಬರಲ್ಲ. ನಚ ಅಪ್ರತೀತ ಪ್ರತಿಷೇಧ ಯುಚ್ಯತೆ, ಪ್ರತೀತಿವಾಗಿಲ್ಲ ಅಂದರೆ ನಿಷೇಧ ಮಾಡೋದು ಹೇಗೆ? ಅತಃ ಪರಕೀಯ ಪ್ರತಿಷೇಧ ಅನುಪಪತ್ಯೈವ, ಪರಕೀಯ ಮಾಡಕ್ಕಂಥ ಪ್ರತಿಷೇಧ ಇದಲ್ಲ, ಅದೇ ಕೂಡಲ್ಲ. ಆದ್ದರಿಂದಲೇ ಅಸತ್ತಿಗೆ ಖ್ಯಾತಿ ಸಿದ್ಧತೀತಿ. ಆದ್ಯಂ ದೂಷೇತಿ ಮೊದಲನೇ ಪಕ್ಷ, ಖ್ಯಾತಿನ ಒಪ್ತೇನೆ ಅಂತ ಹೇಳಬೇಕು. ಯದೀತಿ ಅಭೂತ್ ಅಸತಃ ಖ್ಯಾತಿ ಇಟ್ಕೋಬೇಕು, ಅಸತ್ತಿಗೆ ಖ್ಯಾತಿಯನ್ನು ಅಭೂತ್ ಆಗತ್ತೆ ಅಂತೇಳಿ ಒಪ್ಕೊಂಡ್ರೆ ತಥಾಪಿ ನ ತತ್ ಖ್ಯಾತಿ ನಿರಾಕರಣ ಯುಜ್ಯತೆ, ಸ್ವಕ್ರಿಯ ವಿರೋಧ. ಖ್ಯಾತಿ ಬರುತ್ತೆ ಅಂತ ಹೇಳಿಬಿಟ್ಟು ಅರ್ಥಾಪತ್ತಿಯಿಂದ ಅಸತ್ಯ ನ ಪ್ರದೀಯತ ಅಂತ ಹೇಳಿದ್ರೆ ಸ್ವಭಜನ ವಿರೋಧ, ಸ್ವಕ್ರಿಯ ವಿರೋಧ. ತಥಾಚ ಅಸತಃ ಖ್ಯಾತಿ ಅನಿವಾರ್ಯ, ಅಸತಿ ಖ್ಯಾತಿ ಒಪ್ಪಲೇಬೇಕು ಅಂದರೆ. ಇತೋಪಿ ಅಸತಃ ಖ್ಯಾತಿ ಅಂಗೀಕಾರೀತ್ಯಾಹ ನಚ, ಇನ್ನೊಂದು ಕಾರಣ ಕೊಟ್ಟು ಅಸತಿ ಖ್ಯಾತಿ ಒಪ್ಪಲೇಬೇಕು ಅಂತ ಇದ್ದಾರೆ. ನಚ ಶುಕ್ತಿರಹಿತಾದೇಹ ಅಸತಃ ವೈಲಕ್ಷಣ್ಯಂ ಖಲು ಅರ್ಥಾಪತ್ಯ ಜ್ಞಾತವ್ಯಂ ಅಲ್ವಾ? ಶುಕ್ತಿರಹಿತಾದಿಗಳಿಗೆ ಅಸದ್ ವೈಲಕ್ಷಣ್ಯ ಯಾವತ್ತೂ ಕೂಡ ಅರ್ಥಾಪತ್ತಿಯಿಂದ. ಯಾವುದು ಅರ್ಥಾಪತ್ತಿ? ಸಚ್ಚೇನ್ ಅಭಾದ್ಯತ ಅಸಚ್ಚೇನ್ ಅಪ್ರತೀತ, ಅದೇನು ಅರ್ಥಾಪತ್ತಿ. ನಚ ತದ್ ಅಸತ್ ಪ್ರತೀತಿಮೇನ ಜ್ಞಾತು ಶಕ್ಯತೆ, ಅಸತ್ತಿಗೆ ಪ್ರತೀತಿ ಒಪ್ಪದಿ ಇದು ಕೂಡಲ್ಲ. ಇಷ್ಟೊತ್ತು ಹೇಳಿದ್ರೆ ಅದೇ. ಯಾಕೆ? ವೈಲಕ್ಷಣ್ಯಂ ಹಿ ವ್ಯಾವೃತ್ತಿ, ವೈಲಕ್ಷಣ್ಯ ಅಂದರೆ ವ್ಯಾವೃತ್ತಿ, ವ್ಯಾವೃತ್ತಿ ಅಂದರೆ ಭೇದ, ಭೇದ ಅಂದರೆ ಅಭಾವ ರೂಪ. ಅಭಾವ ಜ್ಞಾನ ಅಂದರೆ ಪ್ರತಿಯೋಗಿ ಜ್ಞಾನ ಅಪೇಕ್ಷ, ಸಾಚ ಪ್ರತಿಯೋಗಿ ಜ್ಞಾನಾಧೀನ ಜ್ಞಾನ, ಪ್ರತಿಯೋಗಿಯ ಜ್ಞಾನಕ್ಕೆ ಅಧೀನವಾದ ಜ್ಞಾನವುಳ್ಳದ್ದು ಅಂತ. ಅದರ ಜ್ಞಾನ ಬರಬೇಕಾದ್ರೆ ಪ್ರತಿಯೋಗಿ ಜ್ಞಾನ ಬೇಕು ಅಂತ ಅರ್ಥ.
ಕಥಂ ತದ್ ಅಪ್ರತೀತೋ ಪ್ರತೀಯೇತ, ಅದೇ ಪ್ರತೀತವಾಗಲಿಲ್ಲ ಅಂದರೆ ಪ್ರತಿಯೋಗಿ ಪ್ರತೀತ ಆಗಲಿಲ್ಲ ಅಂದರೆ ವೈಲಕ್ಷಣ್ಯ ಜ್ಞಾನ ಬರುವುದಾದರೆ ಹೇಗೆ? ಅತಃ ಅರ್ಥಾಪತ್ತೇ ಫಲೇನ ವಿರೋಧ ಸ್ಯಾತ್. ಫಲೇನ ವಿರೋಧ. ಏನು ಫಲೇ ವಿರೋಧ ಅಂದರೆ ಏನು? ಅರ್ಥಾಪತ್ತಿಗೆ ಏನು ಫಲ ಅಂತ ಹೇಳಿದ್ರೆ ಸದ್ವಿಲಕ್ಷಣತ್ವ ಅಸದ್ವಿಲಕ್ಷಣತ್ವ ಫಲ. ಸದ್ವಿಲಕ್ಷಣತ್ವ ಇರಲಿ, ಅದು ಬರುತ್ತೆ. ಅಸದ್ವಿಲಕ್ಷಣತ್ವ ಎಂಬತಕ್ಕಂಥ ಒಂದು ಫಲ ಏನಿದೆ ಅದು ಸಿದ್ಧ ಆಗಲಿಲ್ಲ ಈಗ ಅಲ್ವಾ? ಅಸದ್ವಿಲಕ್ಷಣತ್ವ ಅರ್ಥಾಪತ್ತಿಗೆ ಪ್ರಯೋಜನ ಏನು? ಜಗತ್ತು ಅಸದ್ವಿಲಕ್ಷಣ ಅಂತ ಹೇಳೋದು ಅಲ್ವಾ? ಈಗ ಅಸತ್ತಿನ ಪ್ರತೀತಿ ನೀವು ಒಪ್ಪಲೇಬೇಕು, ಇಲ್ಲದೆ ಹೇಳಿ ಬರೋಲ್ಲ ಅಂತ ಹೇಳಿದ್ರೆ ಅರ್ಥಾಪತ್ತಿಯ ಫಲವಾದ ಸದ್ವಿಲಕ್ಷಣತ್ವ ಅಸದ್ವಿಲಕ್ಷಣತ್ವದಲ್ಲಿ ಅಸದ್ವಿಲಕ್ಷಣತ್ವ ಫಲ ಎಂಬುದು ಇಲ್ಲ ಅಂತ ಆಯಿತು ನಿಮಗೆ. ಅದು ಫಲೇನ ವಿರೋಧ ಅಂದರೆ. ಫಲೇನ ವಿರೋಧ ಸ್ಯಾತ್. ತಥಾ ಚ ಅಸತ್ವೇನ ಉಪಪತ್ತೇಃ ನ ಅರ್ಥಾಪತ್ಯ ಶುಕ್ತಿರತಾಧಿ ಅನಿರ್ವಾಚ್ಯತಾ ಸಿದ್ಧಿ. ವೈಲಕ್ಷಣ್ಯ ಹೇಳಿದ್ದು ಬರಲಿಲ್ಲ. ತಥಾಪಿ ಶುಕ್ತಿರತಾಧಿಕಂ ಅನಿರ್ವಚನೀಯಂ ಬಾಧ್ಯತ್ವಾದಿ ವ್ಯತಿರೇಕೇಣ ಆತ್ಮವತಿ ಇತ್ಯನುಮಾನ ತತ್ಸಿದ್ಧಿ. ಅನುಮಾನ ಮಾಡ್ತೀವಿ ಯಾವುದು? ಬಾಧ್ಯತ್ವ ರೂಪ ಹೇತುವಿನಿಂದ, ಅದು ವ್ಯತಿರೇಕೇಣ ಆತ್ಮ ಅಂತ ತಗೊಂಡಿದ್ದ. ಅಂದರೆ ಸಾಧ್ಯಾಭಾವಕ್ಕೂ ಮತ್ತು ಹೇತುಭಾವಕ್ಕೂ ವ್ಯಾಪ್ತಿ ಹೇಳಬೇಕು. ಸಾಧ್ಯಾವಧಿಯಲ್ಲಿ ಅನಿರ್ವಚನೀಯತ್ವ ಎಂಬುದು ಸಾಧ್ಯ ಅಲ್ವಾ? ಶುಕ್ತಿರತಾಧಿಕಂ ಅನಿರ್ವಚನೀಯಂ ಯಾಕೆ? ಬಾಧ್ಯತ್ವ ವ್ಯತಿರೇಕೇಣ ಆತ್ಮವತ ಅಂದರು. ವ್ಯತಿರೇಕೇಣ ಅಂದರೆ ಏನು? ಸಾಧ್ಯಾಭಾವಕ್ಕೆ ಮತ್ತು ಹೇತುಭಾವಕ್ಕೆ ವ್ಯಾಪ್ತಿ ಹೇಳಬೇಕು ಅಂತ ಅರ್ಥ. ಸಾಧ್ಯ ಯಾವುದು? ಅನಿರ್ವಚನೀಯತ್ವ. ಯತ್ರ ಅನಿರ್ವಚನೀಯತ್ವ ಭಾವ ದೃಷ್ಟಾಂತೆ ಆತ್ಮನಿ, ಅದು ಅವರು ಒಪ್ಪಲ್ಲ ಯಾರೂ ಒಪ್ಪಲ್ಲ ಅಲ್ವಾ? ಅಲ್ಲಿ ಬಾಧ್ಯತ್ವೂ ಇಲ್ಲ ಅಲ್ವಾ? ಗೊತ್ತಾಗಲಿಲ್ಲ. ಅನಿರ್ವಚನೀಯತ್ವ ಎಂಬತಕ್ಕಂಥದ್ದು ಪರಬ್ರಹ್ಮನಿಲ್ಲ ಅಂದರೆ ಸಾಧ್ಯಾಭಾವ ಬಂತು. ಯತ್ ಸಾಧ್ಯಾಭಾವ ತತ್ರ ಬಾಧ್ಯತ್ವ ಭಾವ, ಅವನ ಬಾಧ್ಯನೂ ಅಲ್ಲ, ಆತ್ಮ ದೃಷ್ಟಾಂತ ಬಂತು. ತದ್ದಿತಿ ಭವಿಷ್ಯತ್ಯ ನ ಚ ಶುಕ್ತೇಃ ಅಂದರೆ ಅನುಮಾನೇನ ಕಲ್ಪನೀಯಂ ಇತಿ ಶೇಷಃ. ಶುಕ್ತೇಃ ನ ಚ ಶುಕ್ತೇಃ ರಜತತ್ವಂ ನ ಚ ಶುಕ್ತೇಃ ರಜತತ್ವಂ ಸದ್ವಿಲಕ್ಷಣಂ ನ ಸದ್ವಿಲಕ್ಷಣಂ ಅಂದರೆ ಏನು? ಅರ್ಥ ಏನು? ಅನುಮಾನೇನ ಕಲ್ಪನೀಯಂ ಅಂದರೆ ಜಾಸ್ತಿ ಮಾಡೋಣ, ತೊಂದರೆ ಇರ್ತಾನೆ. ಆಮೇಲೆ ಹೇಳ್ದಂಗಾಯಿತು. ನ ಚ ಶುಕ್ತೇಃ ಅನುಮಾನ ಕಲ್ಪನೀಯಮಿತಿ ಶೇಷಃ. ಅತ್ಯಂತ ಅಸತಃ ರಜತತ್ವಸ್ಯ ಶುಕ್ತಿಕಾಯಾಂ ಅತ್ಯಂತ ಅಸನ್ನೇವ ಸಂಸರ್ಗೋ ವಾ ರಜತಸ್ಯೇವ ತಾದಾತ್ಮ್ಯಂ ವಾ ಭ್ರಾಂತಿವಿಷಯೇತಿ ಜ್ಞಾಪಯಿತಂ ಕ್ವಚಿತ್ ಭಾವನಿರ್ದೇಶ ಕ್ವಚಿತ್ ನಿರ್ದೇಶ. ಕೆಲವು ಕಡೆ ರಜತತ್ವ ಅಂದರು, ಇನ್ನೊಂದು ಕಡೆ ನೋಡಿದ್ರೆ ಶುಕ್ತಿ ರಜತಾದೇಹೇ ಅಂದರು. ಈಗ ಸಾಮಾನ್ಯವಾಗಿ ಭ್ರಾಂತಿ ಅಂದ್ರೇನು? ಭ್ರಾಂತಿ ಅಂದ್ರೇನು? ಅಸತ್ತಾದ ರಜತತ್ವದ ಸಂಸರ್ಗ ಆರೋಪ. ಏನು? ಅಸತ್ತಾದ ರಜತತ್ವದ ಸಂಸರ್ಗದ ಆರೋಪ ಶುಕ್ತಿಯಲ್ಲಿ. ಶುಕ್ತಿಯಲ್ಲಿ ರಜತತ್ವದ ಆರೋಪ ಇದಲ್ಲ, ರಜತತ್ವದ ಸಂಸರ್ಗದ ಆರೋಪ. ಶುಕ್ತಿ ರಜತತ್ವ ಇದೆಯಾ? ಶುಕ್ತಿತ್ವ ಇದಷ್ಟೇ, ರಜತತ್ವ ಇಲ್ಲಿದೆ. ಹಾಗಾದ್ರೆ ಅಸತ್ತಾಯ್ತದ. ಅತ್ಯಂತ ಅಸತ್ತಾದ ರಜತತ್ವದ ಸಂಸರ್ಗ ಇದಲ್ಲ, ಅದರ ಆರೋಪ, ಇದು ಭ್ರಾಂತಿ ಅಂತ ಒಂದು. ಇನ್ನೊಂದು ಅತ್ಯಂತ ಅಸತ್ತಾಗತಕ್ಕಂಥ ರಜತದ ತಾದಾತ್ಮ್ಯ ಆರೋಪ ಅಂತ ಇನ್ನೊಂದು, ಇದು ಭ್ರಾಂತಿ. ಈಗ ಇದಂ ರಜತಂ ಎಂಬಲ್ಲಿ ಇದು ರಜತವೇ ಅಂತ ನಮಗೆ ತಾದಾತ್ಮ್ಯ ಸಂಬಂಧ ಗೊತ್ತಾಗ್ತಾ ಇದೆ, ಅದೇ ಇದು ಅಂತ. ಅಂದರೆ ಏನು? ತಾದಾತ್ಮ್ಯ ಆರೋಪ ಇದು. ಇದಂ ರಜತಂ ಅಂದರೆ ಏನು? ರಜತವೇ ಇದು ಅಂತ ಹೇಳಿದ್ದರಿಂದ ರಜತದ ತಾದಾತ್ಮ್ಯದ ಆರೋಪ, ಅದೂ ಕೂಡ ಭ್ರಾಂತಿ ಅಂತ ಕರೀತಾರೆ. ಅಸತ್ತಾದ ರಜತತ್ವ ಸಂಸರ್ಗದ ಆರೋಪ, ಅದು ಕೂಡ ಭ್ರಾಂತಿ ಅಂತ ಕರೀತಾರೆ. ಎರಡು ಇದೆ ಅಂತ ಹೇಳಿಕೊತ ಒಂದು ಕಡೆ ಧರ್ಮಿನ್ ಹೇಳು ರಜತಾದೇಹ ಅಂತ,
ಎಂದು ರಜತತ್ವ ಎಂಬುದಾಗಿ ಧರ್ಮವನ್ನು ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ಅನುಮಾನ ನೋಡಿ, ಅತ್ಯಂತ ಅಸತಃ ರಜತತ್ವಸ್ಯ ಶುಕ್ತಿಕಾಯಾಂ ಅತ್ಯಂತ ಅಸನ್ನೇವ ಸಂಸರ್ಗಃ ಒಂದು, ಅಥವಾ ರಜತಸ್ಯೈವ ತಾದಾತ್ಮ್ಯಂ ವಾ ಭ್ರಾಂತಿ ವಿಷಯತೆ ಜ್ಞಾಪಿತಂ ಕ್ವಚಿತ್ ಭಾವನಿರ್ದೇಶ ಕ್ವಚಿತ್ ದ್ರವ್ಯ ನಿರ್ದೇಶ. ರಜತತ್ವ ಅಂತ ಭಾವ ಹೇಳಿದರು, ರಜತಾದೇಹೇ ಅಂತ ಮಧ್ವಾಚಾರ್ಯ ಹೇಳಿದರು, ಎರಡನ್ನು ಕೂಡ ಹೇಳಿದ್ದಾರೆ. ಕುತಃ ನ ಇತಿ ಚೇತ್ ಬಾಧಕ ಪ್ರತ್ಯೇನ ಅತ್ಯಂತ ಅಸತ್ವಸ್ಯೈವ ಅವಧಾರಣೇನ. ಯಾವುದು ಬಾಧಕ? ಅಸದೇವ ರಜತಂ ಪ್ರತ್ಯಪಾತ ಎಂಬತಕ್ಕಂಥ ಭಾಗದಿಂದ ಅತ್ಯಂತ ಅಸತ್ತಾದದ್ದೇ ವಸ್ತು ನಮಗೆ ಕಾಣಿಸ್ತು ಎಂಬುದಾಗಿ ನಮಗೆ ಅವಧಾರಣೆ ಇರುವುದರಿಂದ ಕಾಲಾತೀತತ್ವ ಅದು ಪ್ರತ್ಯಕ್ಷ ಬಾಧ ಬರುತ್ತೆ. ಅದಕ್ಕೋಸ್ಕರ ಅದು ಏನು ಹೇಳಬೇಕು, ಅತ್ಯಂತ ಅಸತ್ತಾಗಿರತಕ್ಕಂಥದ್ದು ಏನಿದೆ ಅದು ತೋರ್ತು ನಮಗೇಂತಿರೋದ್ರಿಂದ ಅಸತ್ತಿಗೆ ಖ್ಯಾತಿ ಇಲ್ಲ ಅಂತ ಹೇಳಿಬಿಟ್ರೆ ಈ ಅನುಭವ ವಿರೋಧ ಬರುತ್ತೆ. ಅಸದೇವ ಇತಿ ಬಾಧಕ ಪ್ರತ್ಯಯಸ್ಯ ವಸ್ತು ವ್ಯವಸ್ಥಾಪಕತ್ವೇನ ಪ್ರಾಬಲ್ಯಂ ನಿಶ್ಚಿತಮೇವ. ಯಾವತ್ತೂ ಕೂಡ ಬಾಧಕ ಪ್ರತ್ಯಯ ಎಂಬತಕ್ಕಂಥದ್ದು ವಸ್ತು ಏನು ಅಂತ ತೀರ್ಮಾನ ಮಾಡುತ್ತದೆ. ಇದಂ ರಜತಂಬಲ್ಲಿ ಕೂಡ ರಜತ ಕಂಡು ಬಂತು, ಅದು ಪರೀಕ್ಷೆ ಮಾಡ್ದ, ಹಾಗೇ ಆಯಿತು, ರಜತ ಇದಲ್ಲ ಇನ್ನೇನು ಶುಕ್ತಿ, ಅದು ವಸ್ತುವನ್ನು ವ್ಯವಸ್ಥಾಪನೆ ಮಾಡ್ತು, ಅದು ಪ್ರಬಲ, ಅದು ಮೊದಲೇ ಬಂತಲ್ಲ ಇದಂ ರಜತಂಬ ಜ್ಞಾನಕ್ಕಿಂತಲೂ ಕೂಡ ಬಾಧಕ ಜ್ಞಾನ ಪ್ರಬಲ. ಯಾಕೆ ಅಂದರೆ ವಸ್ತು ಸ್ಥಾಪಕ, ಅದು ವ್ಯವಸ್ಥಾಪಕ. ಆದ್ದರಿಂದ ಪ್ರಬಲವಾದಕ್ಕಂಥ ಅತ್ಯಂತ ಅಸದೇವ ರಜತಂ ಪ್ರತ್ಯಭಾತ ಎಂಬ ಅನುಭವ ಇರೋದರಿಂದ ಅದರಿಂದಲೇ ಇದಕ್ಕೆ ಬಾಧ ಹೇಳಬೇಕು. ಆದ್ದರಿಂದ ಅಸತ್ಯ ಖ್ಯಾತಿ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಖ್ಯಾತಿ ಇಲ್ಲ ಅಂದರೆ ವೈಲಕ್ಷಣ್ಯ ಜ್ಞಾನ ಬರೋದಿಲ್ಲ. ಅದು ಶುಕ್ತಿರತ ದೃಷ್ಟಾಂತ ಆಗಲಾದ್ದರಿಂದ ವ್ಯಾಪ್ಯತ್ವ ಸಿದ್ಧಿ ಅಂತ ಹಿಂದಕ್ಕೆ ಹೋಗು. ನನ್ವಯಂ ಬಾಧಕ ಪ್ರತ್ಯಯ ಸತ್ವಾಭಾವ ವಿಷಯ. ಅಸದೇವ ರಜತಂ ಪ್ರತ್ಯಭಾತ ಎಂಬಲ್ಲಿ ಅಸತ್ತಾದ ರಜತವು ತೋರ್ತಾ ಇದೆ ಅಂತ ಅರ್ಥ ಯಾರು ಹೇಳಿದ್ರು? ಆಗಲ್ಲ. ಅಸತ್ತು ತೋರೋದೇ ಇಲ್ವಲ್ಲ, ನಮ್ಮ ಮತವೇ ಇದೆ ತಾನೆ, ಅಸತ್ತು ತೋರೋದೇ ಇಲ್ಲ. ಮತ್ತಿನ್ನೇನು? ಸತ್ವಾಭಾವ ವಿಷಯ. ಅಸತ್ ಅಂದ್ರೇನು? ಅಸತ್ತಾದ ರಜತವು ತೋರ್ತು ಅಂತ ಅರ್ಥ ಅಲ್ಲ, ಸತ್ವವಿಲ್ಲದ ರಜತವು ತೋರ್ತು, ಈ ರೀತಿ ಅರ್ಥ ಅಲ್ವಾ? ಇದರಿಂದ ಬಾಧಕ ಬರೋದು ಹೇಗೆ ಅಂತ ಅವ್ರು ಹೇಳೋದು. ನನ್ನೇಂ ಬಾಧಕ ಪ್ರತ್ಯಯ ಸತ್ವ ಅಭಾವ ವಿಷಯ. ಹಾಗೆ ಸತ್ವವಿಲ್ಲದ ರಜತವು ತೋರ್ತು ಅನ್ಲಿಕ್ಕೂ ಅಸತ್ತಾದ ರಜತವು ತೋರ್ತು ಅನ್ಲಿಕ್ಕೇನು ವ್ಯತ್ಯಾಸ? ಸತ್ವವಿಲ್ಲದ ರಜತವು ತೋರ್ತು ಅದಾವರು ಹೇಳೋದು. ನಾವು ಶುಕ್ತಿಯಲ್ಲಿ ಯಾವ ರಜತ ತೋರ್ತಾ ಇದೆ ಅದು ಅಸತ್ತು. ಹಾಗಾದರೆ ಅಸತ್ತು ತೋರುತ್ತೆ ಅಂತ ನಮ್ಮದು, ಅವರು ಸತ್ವ ಇಲ್ಲದ ರಜತ ಎಂಬತಕ್ಕಂಥ ತೋರುತ್ತೆ ಅಂತ ಅವರದು. ಎರಡಕ್ಕೂ ವ್ಯತ್ಯಾಸ ಇದೆ. ನಾವು ಅಸತ್ತಿಗೆ ಪ್ರತೀತಿ ಒಪ್ತಾ ಇದ್ದೀವಿ, ಅವರು ಪ್ರತೀತಿ ಒಪ್ಪಲ್ಲ. ಆಮೇಲೆ ನಜ ಅಸತ್ವಪಿ ಪ್ರತೀತಿ ಉಪವಾದಿತ ಇದು ವಾಚ್ಯಂ. ಹೇಳಿದಪ್ಪ ಇಷ್ಟೊತ್ತು ಅಸು ಪ್ರತೀತಿ ಉಪಾದನೆ ಮಾಡಿದ್ವಲ್ರಿ ಅಂತ ಹೇಳಿದ್ರೆ ಅಸತಃ ಅಸತ್ವೇನ ಪ್ರತೀತಾವಪಿ ಸತ್ವೇನ ಪ್ರತೀತ್ಯಭಾವಾತ್. ಅಸತ್ತೇನಿದೆ ಅದು ನಾವು ಪ್ರತೀತಿನೇ ಬರಲ್ಲ ಅಂತ ಹೇಳಲ್ಲ, ಅಸತ್ತಿಗೆ ಅಸತ್ವೇನ ಪ್ರತೀತಿ ಒಪ್ತೇವೆ. ಶಶವಿಷಾಣಂ ನಾಸ್ತಿ ಅಂದರೆ ಶಶವಿಷಾಣಕ್ಕೆ ಅಸತ್ವೇನ ಪ್ರತೀತಿ ಒಪ್ತೇವೆ. ಶಶವಿಷಾಣಂ ಅಸ್ಥಿ ಅಂತ ನಾವು ಒಪ್ಪಲ್ಲ. ಆದರೆ ಶುಕ್ತಿರತ ಹಾಗಲ್ಲ, ಶಶವಿಷಾಣಂ ಅಸ್ಥಿ ಅಂತ ಬರ್ತಾ ಇದೆ. ಯಾಕೆಂದರೆ ಪ್ರವೃತ್ತಿ ಮಾಡಲ್ಲ ಇಲ್ಲೇ ಅಂದರೆ ಅಂತವ್ರು ಹೇಳೋದು. ಪ್ರತೀತಾವಪಿ ಸತ್ವ ಪ್ರತೀತ್ಯಭಾವಾತ್ ಅಸ್ಯ ಚ ಸತ್ವೇನ ಪ್ರತೀತತ್ವಾತ್. ಅಸ್ಯ ಅಂದರೆ ಶುಕ್ತಿರತ ಏತೇನ ಅರ್ಥಾಪತ್ತಿರಪಿ ಸಮರ್ಥಿತ ಭವತಿ. ಹಾಗೆ ಹೇಳಿದ್ದರಿಂದ ಅಸಚ್ಚೇನ್ನ ಪ್ರತೀಯೇತ ಸಚ್ಚೇನ್ನ ಬಾಧ್ಯತೆ ಎಂಬ ಇದು ಕೂಡ ಇನ್ನು ಭದ್ರ ಆಯಿತು. ಪ್ರತೀತಿ ಮಾತ್ರ ಸದ್ಭಾವೇನ ಪ್ರತಿಷೇಧ ಉಪಪತ್ತೇ. ಪ್ರತೀತಿ ಅಂಕೂ ಇದ್ದೇ ಇದಲ್ಲ, ಆದ್ದರಿಂದ ಪ್ರತಿಷೇಧ ಅಂದರೆ ಏನು? ವೈಲಕ್ಷಣ್ಯ ಜ್ಞಾನ ಕೂಡಬಹುದು. ಸತ್ವೇನ ಪ್ರತೀತೇಶ್ಚ ಅರ್ಥಾಪತ್ಯ ಶರೀರ ಅಪ್ರವೇಶಾದಿತ್ಯದಾಹ. ಅದಕ್ಕೆ ನಾವು ಸತ್ವೇನ ಪ್ರತೀತಿ ಕೂಡ ಇರಬೇಕು ಅಂತ ನಾವು ಅರ್ಥಾಪತ್ಯ ಸೇರಿಲ್ಲ. ಯಾವುದೋ ಪ್ರತೀತಿ ಬಂದು ಸಾಕು ಅಂತ ಹೇಳ್ತಾ ಇದ್ದೇವೆ. ಆದರೆ ಅಸತ್ವೇನ ಪ್ರತೀತಿ ಇದ್ದೇ ಇದೆ, ವೈಲಕ್ಷಣ್ಯ ಜ್ಞಾನ ಕೊಡ್ಬೋದು, ಅರ್ಥಾಪತ್ಯ ಕೊಡ್ತೀವಿ. ಈಗ ಸತ್ವೇನ ಕೂಡ ಪ್ರತೀತಿ ಇರಬೇಕು ಅಂತ ನಾವು ಹೇಳಿಲ್ಲ ಅಲ್ವಾ? ಹಾಗೆ ಹೇಳಿದಾಗಾಯಿತು. ಇದಂ ರಜತಮೆಂಬಲ್ಲಿ ಅಸತ್ಯ ಪ್ರತೀತಿ ನಾವು ಒಪ್ತಾ ಇದ್ದೀವಿ. ಯಾವ ರೀತಿ ಪ್ರತೀತಿ? ಅಸತ್ವೇನ ಪ್ರತೀತಿ ಒಪ್ತಾ ಇದ್ದೀವಿ. ಶುಕ್ತಿಯಲ್ಲಿ ರಜತ ಇಲ್ವಲ್ಲ, ಆ ಪ್ರತೀತಿ ಇದ್ದೇ ಇದೆ. ಸತ್ವೇನ ಪ್ರತೀತಿ ಇಲ್ಲ ಅಂತ ನಾವು ಹೇಳ್ತೇವೆ. ಅದು ವಿಭಿನ್ನ ವಿಷಯ ಅಂತ ಆಯ್ತು. ಈ ಕೂಡ ಅಜ ಇತಿ ಪ್ರತೀತತ್ವಾದ ಸತ್ವೇನ ಇತಿ ಶೇಷ. ಪ್ರತೀತತ್ವಾದ ಮೇಲೆ
ಸತ್ವೇನ ಪ್ರತೀತತ್ವ ತಂದು ಇಟ್ಕೋಬೇಕಲ್ಲಿ. ಇಲ್ಲ ಮತ್ತು ಪ್ರತೀತತ್ವ ಸತ್ವಾಭಾವ ಅಲ್ಲ, ಪ್ರತೀತತ್ವ ಅಸತ್ವಾಭಾವ. ಪ್ರತೀತತ್ವ ಸತ್ವೇನ ವಿಶೇಷ. ಇಲ್ಲಿ ಲಾಸ್ಟ್ ಬಟುವ ನ ಚ ಪ್ರತೀತತ್ವಾದ ಅಸತ್ವಾಭಾವ. ಪ್ರತೀತತ್ವಾದಂದ್ರೆ ಏನು? ಸತ್ವೇನ ಪ್ರತೀತತ್ವ, ಸತ್ವೇನ ಪ್ರತೀತತ್ವ ಅಸತ್ವಾಭಾವ. ಸತ್ವೇನ ತೋರ್ತಾ ಇದೆಯಿಲ್ಲೋ ನಮಗೆ, ಅದರಿಂದ ಅಸತ್ವ ಇಲ್ಲ, ಅಸತ್ವ ಲಕ್ಷಣ ಬಂತು. ಅಸತಃ ಸತ್ವ ಪ್ರತೀತಿ ಸತಃ ಅಸತ್ವ ಪ್ರತೀತಿ ಇದು ಅನ್ಯಥಾ ಪ್ರತಿಬಂಧಿತ್ವಾದ. ಮಧ್ವಾಚಾರ್ಯ ಎರಡೂ ಹೇಳಿಬಿಟ್ರು. ಅಸತಃ ಸತ್ವ ಪ್ರತೀತಿ ಇಷ್ಟೇ ಹೇಳಿಬಿಟ್ಟಿದ್ರೆ ತಾರ್ಕಿಕರು ಹೋಗ್ತಾರೆ, ಅವರು ಒಪ್ಪುಬಿಡ್ತಾರೆ ಅಲ್ವಾ, ಇಷ್ಟಾಪತ್ತಿಯನ್ನು ಬಿಡ್ತಾರೆ. ಅರೆ ಅಸತಃ ಅಸತ್ತಾದಕ್ಕೆ ಸತ್ವ ಪ್ರತೀತಿ ಅದು ಹೇಳಬೇಕು, ಸತ್ತಾದಕ್ಕೆ ಅಸತ್ವ ಪ್ರತೀತಿ ಇದು ಅನ್ಯಥಾ ಪ್ರತೀತಿಯೇ ಭ್ರಾಂತಿ. ಕೇವಲ ಅನ್ಯಥಾ ಪ್ರತೀತಿಯೇ ಭ್ರಾಂತಿ ಅಂತ ಹೇಳಿಬಿಟ್ರೆ ಅವರಿಬ್ಬರು ಒಪ್ಪುಬಿಡ್ತಾರೆ. ಇದು ಬರಬೇಕು, ಅನಿಷ್ಟ ಆಗಬೇಕಾಗಿದೆ. ಅಸತ್ತಾಗತಕ್ಕಂಥದ್ದು ಏನಿದೆ ರಜತ ಅದು ಸತ್ತಾಗಿದೆ ಅಂತ ತೋರೋದು. ಸತಃ ಯಾವುದು ಸತ್ತಾಗಿದೆ ಅದು ಅಸತ್ತು ಎಂಬುದಾಗಿ ಪ್ರತೀತಿ ಬರೋದೇ ಭ್ರಾಂತಿ ಅಂದರೆ. ಒಂದು ಸಾಕು ನಮ್ಗೆ ಯಾವುದಾದ್ರು ಇತ್ತು. ಇಷ್ಟು ಟೀಕಾರ ಹೇಳಿದೆ, ಅದನ್ನು ಬಿಡಿಸ್ತಾರೆ ಈಗ. ಅಸತಃ ರಜತಾದೇಹೇ ಸತ್ವೇನ ಪ್ರತೀತಿ, ಅಸತ್ತಾದ ರಜತಾದ ಸತ್ವೇನ ಪ್ರತೀತಿ, ಸತಶ್ಚ ಶುಕ್ತಿಯಾದೇಹೇ ಅಸತ್ವ ಪ್ರತೀತಿ ಇತ್ಯೇವಂ ರೂಪ ಅನ್ಯಥಾ ಪ್ರತೀತಿ ಭ್ರಾಂತಿತ್ವ. ಅದೇ ಭ್ರಾಂತಿ ಅಂದರೆ. ಅನ್ಯಥಾ ಪ್ರತೀತೇರೇವ ಭ್ರಾಂತಿತ್ವಾದಿತ್ಯೇವೋಕ್ತೆ. ಅನ್ಯಥಾ ಪ್ರತೀತಿ ಬಂದು ಸಾಕು, ಅದೇ ಭ್ರಾಂತಿ ಅಂತ ಹೇಳೋದಾದರೆ ನ ಅಸತಃ ಸತ್ಯ ಪ್ರತೀತಿ ಸಿದ್ಧತಿ. ಅಸತ್ತಿಗೆ ಸತ್ಯನ ಪ್ರತೀತಿ ಸಿದ್ಧ ಆಗೋದಿಲ್ಲ. ನಮಗೆ ಅದೇ ಬೇಕೀಗ. ಅಸತ್ತು ಕೂಡ ಸತ್ಯನ ಪ್ರತೀತಿ ಇದೇನು ಬರಬೇಕು. ಅದಕ್ಕೋಸ್ಕರ ಎರಡು ಭಾಗ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಯದಿ ಅಸದ್ ಅಸತ್ವೇನ ಸಚ್ಚ ಸತ್ವೇನ ಪ್ರತೀತ ತದಾ ಕಾನಾಮ ಭ್ರಾಂತಿ. ಯಾವುದು ಅಸತ್ವ ಅದು ಅಸತ್ವೇನ ತೋರ್ತಾ ಇದೆ, ಯಾವುದು ಸತ್ತಾಗಿದೋ ಅದು ಸತ್ವೇನ ತೋರ್ತಾ ಇದೆ, ಆಮೇಲೆ ಭ್ರಾಂತಿಯಲ್ಲಿದೆ ಅದು ಅದಿಲ್ಲ. ಸತಃ ಸದಂತರಾತ್ಮದ ಪ್ರತೀತಿ ಭ್ರಾಂತಿ ಇತಿ ಚೇತ್. ಇದು ತಾರ್ಕಿಕರ ಮತ. ಒಂದು ಸಾಲು ಹಾಂ, ಒಂದು ಸಾಲು ಅನ್ಯತಾ ಖ್ಯಾತಿ ಅದು ಆ ಸಾಲು ಹೇಳಿ. ಅತಃ ಅಸತಃ ಇತ್ಯಾದಿ ಅನ್ಯಥಾ ಖ್ಯಾತಿ ವ್ಯಾಖ್ಯಾನಂ ಕೃತಂ. ಮಧ್ವಾಚಾರ್ಯರು ಎರಡು ಭಾಗ ಹೇಳಿದ್ದು ಯಾಕೆ ಅಂದರೆ ಕೇವಲ ಅವರು ಹೇಳಿದ ಪ್ರಕಾರವಾಗಿ ಅನ್ಯಥಾ ಪ್ರತೀತಿ ಏನಿದೆ ಅದೇ ಭ್ರಾಂತಿ ಅಂತ ಹೇಳಿಬಿಟ್ರೆ ಸತ್ತಾಗಿರತಕ್ಕಂಥದ್ದಕ್ಕೇನಿದೆ ಅಸತ್ತು ಕೂಡ ಪ್ರತೀತಿ ಇದೆ ಅಂತ ನಾವು ಹೇಳಿದ್ದು ಕೂಡಲ್ಲ. ಅದಕ್ಕೆ ಅಸತ್ತಾದದ್ದು ಸತ್ತಾಗಿ ಕಾಣಿಸ್ಕೋಬೇಕು, ಸತ್ತಾದದ್ದೇನಿದೆ ಅದು ಅಸತ್ತಾಗಿ ಕಾಣಿಸ್ಕೋಬೇಕೆಂಬುದೇ ಅನ್ಯಥಾ ಭ್ರಾಂತಿ ಅಂದರೆ ಅಂತ ಹೇಳಿದ್ದರಿಂದ ಅಸತ್ತಾದ ಶುಕ್ತಿ ರಜತವು ಈಗ ಸತ್ತಾಗಿ ಕಾಣಿಸ್ತಾ ಇದೆ, ಅದು ಅಸತ್ತು ಪ್ರತೀತಿ ಇದೆ ಅಂತ ಹೇಳಿದಾಗಾಯಿತು ಅಲ್ವಾ. ಅದನ್ನು ಅವನು ಒಪ್ಪಬೇಕಿದೆ, ವೈಲಕ್ಷಣ್ಯ ಜ್ಞಾನ ಹೇಳಿಕ್ಕೆ ಬರೋಲ್ಲ ಅಂತ ನೋಡು. ಅದಕ್ಕೆ ಅವನು ಹೇಳ್ತಾನಂದರೆ ಸತಃ ಸದಂತರಾತ್ಮದ ಪ್ರತೀತಿ ಭ್ರಾಂತಿ. ಅವನೇ ತಾರ್ಕಿಕರು ಹೇಳೋದೇನೆಂದರೆ ಸತ್ತಾಗಿರ್ತಕ್ಕಂಥ ವಸ್ತು ಶುಕ್ತಿ ಅದು ರಜತತ್ವಾಂತರ ಪ್ರತೀತಿ ಇದಲ್ಲ, ಅದೇನೇ ಭ್ರಾಂತಿ ಅಂದರೆ ಅಂತ ಅವರಂತ ಅಲ್ವಾ. ಅಂದರೆ ಅವರ ಪ್ರಕಾರ ಏನು ಹೇಳಿದಾಗಾಯ್ತಂದರೆ ಆಪಣದಲ್ಲಿ ಇರತಕ್ಕಂಥ ಅವ್ರು ಹೇಳೋದು ಹೀಗೇನೆ. ಈಗ ಅಸತ್ತಾಗಿರ್ತಕ್ಕಂಥದ್ದು ಪ್ರತೀತಿ ಇಲ್ಲ, ಇದು ಪ್ರತೀತಿ ಬರ್ತಾ ಇದೆ, ಇದನ್ನು ಕೂಡಿಸಬೇಕು. ಆದರೆ ಆಪಣದಲ್ಲಿರತಕ್ಕಂಥ ರಜತ ಎಂಬತಕ್ಕಂಥದ್ದು ಸತ್ತು, ಅದರ ಸಂಸರ್ಗ ಇಲ್ಲಿ ತೋರುತ್ತೆ ಅಂತ ನಾವು ಕೇಳೋದೇನೋ, ಅಲ್ಲಿ ಸಂಸರ್ಗ ಇಲ್ಲೇ ಯಾಕೆ ತೋರಬೇಕು ಅಂತ ನಾವು ಕೇಳೋದು. ಅದಕ್ಕೆ ಉತ್ತರ ಇಲ್ಲ ಅವರಿಗೆ. ಸಂಬಂಧ ಇಲ್ಲ. ಹಾಂ, ಅಲ್ಲಿ ಬರೋಕ್ಕೆ ಸಂಬಂಧ ಇಲ್ಲ. ಅದೇ ಸಂಬಂಧ ಬರಬೇಕಲ್ಲ, ಅಲ್ಲಿದ್ದಿದ್ದು ಇಲ್ಲೇ ಕಾಣಿಸ್ಬೇಕು. ಹಾಗೆ ಎಲ್ಲ ಇದ್ದಿದ್ದು ಎಲ್ಲ ಕಡೆ ಕಾಣಿಸ್ಲಿ ಅಂತ ಪ್ರಶ್ನೆ ಬರ್ತದೆ. ಸಂಬಂಧ ಹೇಳಿಲ್ಲ ಅವರು, ಅದನ್ನು ಹೇಳ್ತಾರೆ. ಅಭಿನವ ಅನ್ಯತಾ ಖ್ಯಾತಿ. ಹಾಂ, ಇದಕ್ಕೆ ನಮ್ಮದು ಅಭಿನವ ಅನ್ಯತಾ ಖ್ಯಾತಿ. ಅಸತಃ ಇತ್ಯನ್ಯಥಾ ಪ್ರತಿಖ್ಯಾಪ್ತಾನ ಕೃತಂ. ಯದಿ ಅಸದೇವ ಅಸತ್ವೇನ ಸಚ್ಚ ಸತ್ವೇನ ಪ್ರದೀಯತೆ. ಯಾವುದು ಅಸತ್ವೇನ ಸತ್ವೇನ ತೋರುತ್ತೋ ಅದು ಭ್ರಾಂತಿ ಅಂತ ಯಾವನು ಹೇಳ್ತಾನೆ, ಅದು ಭ್ರಾಂತಿ ಅಲ್ಲೇ ಇಲ್ಲ, ಯಥಾರ್ಥ ಜ್ಞಾನವೇ.
ಸತಃ ಸದಂತರಾತ್ಮದ ಪ್ರತೀತಿ ಸತ್ತಾದ ಶುಕ್ತಿಯು ಸದಂತರಾತ್ಮದ ಅಂದರೆ ರಜತಾಂತರಾತ್ಮನ ಪ್ರತೀತಿ ಬರೋದೇ ಭ್ರಾಂತಿ ಅಂತ ಹೇಳ್ತೀವಿ. ಅಂದರೆ ಕಿಂ ಸತಃ ಸದಂತರಾತ್ಮದ ಸತೀಭೂತ ಅಸತಿ ಕೇಳ್ತೀವಿ ನಾವು. ಸತ್ತಾದದ್ದು ಏನೊಂದು ಸತ್ತಾಗಿ ಪರಿಣಾಮ ಹೊಂದತ್ತೆ ಅಂತ ಹೇಳಿದೆಯಲ್ಲ, ಅದು ಸತ್ವ ಅದು ಅಸತ್ವ ನಾದ್ಯ ಅಲ್ವಾ. ಸತ್ತಾಗಿಬಿಟ್ರೆ ಭ್ರಾಂತಿತ್ವ ಭಾವ ಪ್ರಸಂಗ ಸತ್ತಲ್ವಾ. ಅದು ಶುಕ್ತಿ ಎಂಬುದಕ್ಕಂಥದ್ದು ರಜಾಂತರಾಗವಾಗಿ ಪರಿಣಾಮ ಹೊಂದಿದ್ದೇನಿದೆ ಅದು ಸತ್ ಅಂತ ಹೇಳಿಬಿಟ್ರೆ ಸತ್ಯ ಆಗೋಯ್ತು. ಹಾಗಾದರೆ ಈಗ ಉದಾಹರಣೆಗೆ ಮಣ್ಣು ಎಂಬುದಕ್ಕಂಥದ್ದು ಘಟಾಂತರಾತ್ಮತೆಯ ಪರಿಣಾಮ ಹೊಂದತ್ತೆ, ಅದು ಸತ್ತು ಅಂದರೆ ಅರ್ಥ, ಅದು ಘಟ ಸತ್ತು ಅಂತ ಅರ್ಥ ಅಲ್ವಾ, ಯಥಾರ್ಥನೇ ಆಯಿತು. ದ್ವಿತೀಯ ಅಸತ್ ಅಂತ ಹೇಳಬೇಕು. ಕಿಂ ಅಸತ್ವೇನ ಪ್ರತೀತೆ ಕಿಂವ ಅಸತ್ವೇನ, ಎರಡನೇ ಪಕ್ಷ ಅಲ್ವಾ. ಎರಡನೇದೇನಿದೆ ಅಸತ್ ಅಂತ ಹೇಳಬೇಕು. ಅಂದರೆ ಸತ್ತಾಗಿರ್ತಕ್ಕಂಥ ವಸ್ತುವು ಸದಂತರಾತ್ಮತ ಅದು ಅಸತ್ ಅಂತ ಹೇಳಬೇಕು. ಅಸತ್ ಅಂತ ಹೇಳಿದರೆ ಅದೇನು ಅಸತ್ವೇನ ತೋರತ್ತೋ ಉತ ಸತಿ ಸತ್ವೇನ ತೋರತ್ತೋ ಅಂತ ಹೇಳ್ತೀವಿ. ಆ ಅಸತ್ವೇನ ತೋರುತ್ತೆ ಅಂದರೆ ಪುನಃ ಭ್ರಾಂತಿತ್ವ ಅನುಪತ್ತಿರೇವ. ಅಸತ್ವೇನ ಪ್ರತೀಯತೆ ಅಂತ ಹೇಳಿಬಿಟ್ರೆ ಅಸತ್ಯ ಪ್ರತೀತಿ ಒಬ್ಬದಾಗಾಯ್ತು ಅವರು ಕೂಡ. ಪುನಃ ಭ್ರಾಂತಿತ್ವ ಅನುಭವತ್ತಿ ಅಸತ್ಯ ಅಲ್ವಾ. ಅಸತ್ತಾಗೇ ನೋಡ್ತು ಅಂದರೆ ಯಥಾರ್ಥವಾಯಿತು ಅಲ್ವಾ, ಭ್ರಾಂತಿ ಆಗಿರೋಲ್ಲ. ದ್ವಿತೀಯೇ ಇದು ಸತ್ವೇನ ಅಂತ ಹೇಳಬೇಕು. ಕಥಂ ಅಸತಃ ಸತ್ವೇನ ಪ್ರತೀತಿ ಅಭಾವ, ಮತ್ತು ಸತ್ಯನ ಪ್ರತೀತಿ ಆಗೋಯ್ತಲ್ಲ. ಅಸತಃ ಧರ್ಮಸ್ಯ ಸತ್ವೇನ ಪ್ರತೀತಿ ಅಸ್ತಿ ನತು ಧರ್ಮಿಣಃ ಇತಿದು ನಿಯಾಮಕ ಶೂನ್ಯಂ. ಧರ್ಮದ ಪ್ರತೀತಿ ಇದ್ದರೆ ಆದರೆ ಧರ್ಮಿದಿಲ್ಲ ಅಂತ ಹೇಳಬೇಕು. ರಜತತ್ವದ್ದಿಲ್ಲ, ಇನ್ಯಾವುದು ಧರ್ಮದ್ದು ಮಾತ್ರ ಇದೆ ಅಂದರೆ ಇದು ದೊಡ್ಡ ಬುದ್ಧಿವಂತ ಅಂತ. ಧರ್ಮಿ ಇದಲ್ಲ, ಅದದ್ದೇನಿದೆ ಪ್ರತೀತಿ ಸತ್ವೇನ ಪ್ರತೀತಿ ಅಷ್ಟೇ. ಧರ್ಮದ ಮಾತ್ರ ಸತ್ವೇನ ಪ್ರತೀತಿ, ಆದರೆ ಇದಿದ್ದಲ್ಲ ಅಂತ ಹೇಳಬೇಕು. ಯಾವುದದ್ದು ಧರ್ಮಿದಲ್ಲ ಅಂತ ಹೇಳಬೇಕು. ಅದ್ಯಾಗಪ್ಪ ಧರ್ಮಿದು ತೋರದೆ ನಿಮಗೆ ಧರ್ಮದ ಮಾತ್ರ ಹೇಗೆ ತೋರುತ್ತೆ ಅಂತ ನಿಯಾಮಕ ಶೂನ್ಯಂ ಅಂತಾರೆ. ರಜತತ್ವ ತೋರಿ ಶುಕ್ತಿ ತೋರ್ತಾ ಇಲ್ಲ ಇಲ್ಲಿ. ಧರ್ಮಿ ಶುಕ್ತಿ, ಧರ್ಮ ರಜತತ್ವ ಭ್ರಾಂತಿ. ರಜತತ್ವ ತೋರಿ ಶುಕ್ತಿ ತೋರ್ತಾ ಇಲ್ಲ. ಧರ್ಮಸ್ಯ ಸತ್ವೇನ ಪ್ರತೀತಿ ಅಸ್ತಿ. ಅಸತಃ ಧರ್ಮಸ್ಯ ಸತಃ ಸದಂತರಾತ್ಮತ್ವ ರೂಪಧರ್ಮಸ್ಯ ಅಂತ ಅರ್ಥ. ಸತ್ತಾಗತಕ್ಕಂಥ ಶುಕ್ತಿಗೆ ಸದಂತರಾತ್ಮತ್ವ ರೂಪವಾದ ಧರ್ಮ ಕಾಣಿಸುತ್ತೆ, ಆದರೆ ಧರ್ಮಿ ಎಂಬುದಕ್ಕಂಥದ್ದು ಕಾಣಿಸೋದಿಲ್ಲ ಅಂತ ಹೇಳಬೇಕು. ಅದು ಹೇಗೆ ಅಂತ ನಾವು ಕೇಳೋದು. ಒಂದು ಭಾಗ ತೋರದೇ ಇರೋದು ಹೇಗೆ? ನೋಡಿ, ನನಗೆ ಯೋ ಅಸನ್ನ ಯೋ ಧರ್ಮ ತಸ್ಯ ಸತ್ವೇನ ಪ್ರತೀತಿ ಹೆಂಗೀಗೆ ಅನ್ನೋದು ಧರ್ಮಿಣ ಅಂತ ಹೇಳು. ಶಿವತೀರ್ಥರು 22 5ನೇ ಸಾಲು. ನಾನು ಅಸನ್ನ ಯೋ ಧರ್ಮ, ಧರ್ಮ ಅಸತ್ತು ತಸ್ಯ ಸತ್ವೇನ ಪ್ರತೀತಿ ಎಂಬುದನ್ನು ನಾವು ಒಪ್ತೇವೆ. ಅಸತ್ತಾಗತಕ್ಕಂಥ ಯಾವ ಧರ್ಮ ಇದೆ ಅದು ಸತ್ ಅಂತ ಒಪ್ತೇವೆ ನಾವು. ಧರ್ಮಿ ಎಂಬುದಕ್ಕಂಥದ್ದು ಸತ್ ಅಂತ ಒಪ್ಪಲ್ಲ. ತಥಾಚ ಅಸತಃ ಸಂಸರ್ಗಸ್ಯ ತಾದಾತ್ಮ್ಯ ರೂಪಸ್ಯ ವಾ ಧರ್ಮತ್ವೇನ ಸತ್ವೇನ ಪ್ರತೀತಿ ಸಂಭವತಿ ಇತಿ ಚೇತ್ ತತ್ರ ಅಸತಃ ಇತಿ. ಧರ್ಮಿಣಃ ಯಾವುದು ಆರೋಪ್ಯಸ್ಯ ರಜತಸ್ಯ ಅಂತ ಹೇಳ್ತಾರೆ. ರಜತತ್ವದ ಜ್ಞಾನ ಬರ್ತಾ ಇದೆ, ರಜತ ಜ್ಞಾನ ಇಲ್ಲ. ಹಾಂ, ರಜತ ಜ್ಞಾನ ಬರಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಅಂತ. ಧರ್ಮ ಬಂದು ಧರ್ಮಿ ಜ್ಞಾನ ಬರದಿದ್ದೆ ಹಾಗೆ. ಒಂದು ಧರ್ಮ ಅಂದಮೇಲೆ ಧರ್ಮಿ ಸಂಬಂಧಿಯಾಗಿ ಬರಬೇಕಲ್ವ.
ಗುಣವಂತ ಅಂದರೆ ಯಾರು ಗುಣವಂತ ಅಂತ ನಾವು ಕೇಳ್ತೀವೋ ಇಲ್ವೋ ಹಾಗೆ. ಸಾಕಾ? ಎಷ್ಟು ವೇದ ಮಂತ್ರಗಳಿಗೆ ಗೊತ್ತಾ ಇದರಲ್ಲಿ ಮುಂದೆ ಅನ್ಕೋ ತುಂಬ ಸಿಗೋದಿದ್ದಾರೆ. ಎಷ್ಟು ಹೊತ್ತು ನೀವು ಓದ್ಬಿಟ್ರೆ ಗೀತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೀತೆದೆಲ್ಲ ಇದೆ.